ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇದ್ದೀವಿ. ಒಂದೇ ನಿಮಿಷ. ಓಕೆ ಸರ್, ಮತ್ತೊಮ್ಮೆ ಎಲ್ಲರೂ ಸ್ವಾಗತ ಮಾಡ್ತಾ ಇವತ್ತಿನ ಒಂದು ವಿದ್ಯಾಗಮ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳನ್ನು ತಮ್ಗೆ ಹೇಳ್ತಾ, ಈ ಒಂದು ವಿದ್ಯಾಗಮ ಕಾರ್ಯಕ್ರಮ ಒಂದು ಸಂವಾದ ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ಉಪಸ್ಥಿತರಿರತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು, ಈ ಒಂದು ವಿದ್ಯಾಗಮ ಕಾರ್ಯಕ್ರಮದ ಅನೇಕ ಸಂವಾದಗಳಲ್ಲಿ ಎಕ್ರೋಸ್ ಕರ್ನಾಟಕ ಭಾಗವಹಿಸಿ ಒಂದಷ್ಟು ಒಳನೋಟಗಳನ್ನ ಪಡ್ಕೊಂಡು ಇವತ್ತಿನ ದಿವಸ ಸಂವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಶ್ರೀಯುತ ಶಶಿಕುಮಾರ್ BS ಅವರಿದ್ದಾರೆ. ಅವ್ರಿಗೆ ತಮ್ಮ ಒಂದು ಪರಿಚಯ ಮಾಡಿಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಶ್ರೀಯುತ ಶಶಿಕುಮಾರ್ BS ಒಬ್ಬ ಅಪರೂಪದ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು, ಮೂಲಭೂತವಾಗಿ ವಿಜ್ಞಾನ ಶಿಕ್ಷಕರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು. ಬಹುಶಃ ಅವರು ಈ ಪ್ರಾಥಮಿಕ ಪ್ರೌಢ ಕಾಲೇಜು ಶಿಕ್ಷಣವನ್ನು ಎಲ್ಲವನ್ನೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಮುಗಿಸಿ ಓಕೆ ಎಸ್ ಸರ್, ಅವರು ಸಸ್ಯಶಾಸ್ತ್ರದಲ್ಲಿ MSc ಪದವಿಯನ್ನು ಮುಗಿಸ್ಕೊಂಡಿದ್ದಾರೆ. ಅದೇ ರೀತಿ ಸಸ್ಯ ಹಾರ್ಮೋನ್ಗಳ ಕಾರ್ಯದ ಮೇಲಿಂದ ಪ್ರಬಂಧಕ್ಕೆ ಅವರು MPhil ಕೂಡ ಪಡ್ಕೊಂಡಿದ್ದಾರೆ. ಅಂಡ್ ಅದೇ ರೀತಿ 2003ರಿಂದ 2008ರವರೆಗೆ ಒಬ್ಬ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ, ಸಮಾಜ ಕಲ್ಯಾಣ ಇಲಾಖೆ, KGF ಅಲ್ಲಿ, ಚಿಂತಾಮಣಿಗಳಲ್ಲಿ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ಸಕ್ರಿಯ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ವಿಜ್ಞಾನ ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯ ಮಟ್ಟದಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನು ನೀಡಿದ್ದಾರೆ. ಆಕಾಶವಾಣಿಯಲ್ಲಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ವಿಜ್ಞಾನ ಪಠ್ಯಪುಸ್ತಕ ಭಾಷಾಂತರ ಸಮಿತಿಯ ಸದಸ್ಯರಾಗಿದ್ದಾರೆ. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಅಡಿಯಲ್ಲಿ, ಮುಖ್ಯವಾಗಿ DSAIT ಯಲ್ಲಿ ಸಿದ್ಧಪಡಿಸಲಾದ ಈ ಶಿಕ್ಷಕರ ತರಬೇತಿ ಮಾಡ್ಯೂಲ್ಗಳಾದ ಪರಿಸರ ಪ್ರಜ್ಞೆ, ರಾಸಾಯನಿಕ ಬಂಧ, ಜೀವಾಂಕುರ, ಪ್ರಯೋಗ 1, ವಿಜ್ಞಾನ ಲಹರಿ, ವಿಜ್ಞಾನ ನಿನಾದ ಇನ್ನಿತರೆ ಮಾಡ್ಯೂಲ್ಗಳ ಕಾರ್ಯಕ್ರಮಕ್ಕೆ ಆ ಒಂದು ರಚನೆಗೆ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೋರ್ಸ್ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲ, 2019ರಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಬಹಳ ಅಪರೂಪದ ಒಬ್ಬ ಶಿಕ್ಷಕರು, ಅತ್ಯಂತ ವಿನಯಶೀಲರು, ಡೌನ್ ಟು ಅರ್ತ್ ಅಂತಕ್ಕಂಥ ಒಬ್ಬ ಶಿಕ್ಷಕರು. ಇವತ್ತು ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ, ವಿದ್ಯಾಗಮ ಸಂವಾದ ಕಾರ್ಯಕ್ರಮದಲ್ಲಿ ನಮಗೆ ಅನೇಕ ಒಳನೋಟಗಳನ್ನು ನೀಡೋರಿದ್ದಾರೆ. ಅವರಿಗೆ ಮಾನ್ಯ ಪ್ರಾಚಾರ್ಯರ ಪರವಾಗಿ, ತಮ್ಮೆಲ್ಲ ಹಿರಿಯ ಅಧಿಕಾರಿಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸ್ನೇಹಿತರೆ. ಹಾಗೆ ಇವತ್ತಿನ ಒಂದು ವಿದ್ಯಾಗಮ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಇವತ್ತಿನ ಒಂದು ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದ ಮಾನ್ಯ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ BM ನಳದವಾಡ್ ಸಾಹೇಬರನ್ನು ಕೂಡ ತಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಉಪನ್ಯಾಸಕರ ಪರವಾಗಿ, ನಮ್ಮೆಲ್ಲ ಸ್ನೇಹಿತರ ಪರವಾಗಿ, ಎರಡೂ ಜಿಲ್ಲೆಗಳ ಯಾವತ್ತು ಅಧಿಕಾರಿಗಳ ಪರವಾಗಿ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ, ಸಂವಾದ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಪ್ರವಾಚಕರುಗಳಾಗಿರ್ತಕ್ಕಂಥ ಶ್ರೀಮತಿ NK ಸಾವ್ಕಾರ್ ಮೇಡಮ್ ಅವರು ಹಾಗೂ ಮಂಗಲನಾಯಕ್ ಮೇಡಮ್ ಅವ್ರಿಗೆ, ಹಾಗೂ ನಮ್ಮೆಲ್ಲ ಉಪನ್ಯಾಸಕರನ್ನ, ಡೈಟ್ ಉಪನ್ಯಾಸಕರನ್ನ, ಹಾಗೂ ಬೆಳಗಾವಿ, ಚಿಕ್ಕೋಡಿ ಜಿಲ್ಲೆಗಳ ಯಾವತ್ತು ಅಧಿಕಾರಿಗಳನ್ನ ಅತ್ಯಂತ ತುಂಬ ಹೃದಯದಿಂದ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಸ್ನೇಹಿತರೆ. ಎಲ್ರಿಗೂ ಸ್ವಾಗತ. ಈಗ ನೇರವಾಗಿ ಒಂದಷ್ಟು ಶುಭ ಹಾರೈಕೆಗಳು ಹೇಳಲಿಕ್ಕೆ ನಾನು ಮಾನ್ಯ ಪ್ರಾಚಾರ್ಯ ವಿನಂತಿಸ್ಕೊಳ್ತೇನೆ. ಓವರ್ ಟು ಅವರ್ ಬಿಲವ್ಡ್ ಪ್ರಿನ್ಸಿಪಲ್ ಶ್ರೀಯುತ ನಳದವಾಡ್ ಸರ್. ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ. ವಿಶೇಷವಾಗಿ ಚಿಕ್ಕೋಡಿ ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಉಪನಿರ್ದೇಶಕರೇ, ಗಜಾನನ ಮಣ್ಣಿಕೆರೆ ಅವರು ಹಾಗೂ ಪುಂಡ್ಲಿಕ್ ಅವರೇ, ನಮ್ಮ ಡೈಟ್ ಪ್ರಾಚಾರ್ಯರಂಥ ಆತ್ಮೀಯರಂಥ ಸಿಂಧೂರ್ ಅವರೇ, ಎಲ್ಲ ಜಿಲ್ಲೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಉಪನ್ಯಾಸಕರೇ, BRC, CRC ಹಾಗೂ ಡೈಟ್ನ ಉಪನ್ಯಾಸಕರೇ, ಹಾಗೂ ಎಲ್ಲ ನಮ್ಮ CTಯ ಉಪನ್ಯಾಸಕರೇ ಮತ್ತು ಪ್ರವಚಕರಾದ ಶ್ರೀಮತಿ ಸಾವ್ಕಾರ್ ಅವರೇ. ಸ್ನೇಹಿತರೆ, ಈಗಾಗಲೇ ತಮ್ಗೆ ಗೊತ್ತಿರುವ ಹಾಗೆ ಈ ವಿದ್ಯಾಗಮ ಒಂದು ಸರ್ಕಾರದ ಮಹತ್ವಾಕಾಂಕ್ಷೆ ಕಾರ್ಯಕ್ರಮ. ಇವತ್ತು ಮಧ್ಯಾಹ್ನ ಮಾನ್ಯ ಆಯುಕ್ತರು ರಾಜ್ಯದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಉಪನಿರ್ದೇಶಕರು, ಎಲ್ಲ ಕ್ಷೇತ್ರ ಹಿಡ್ಕೊಂಡು ಎಲ್ಲ ಮೇಲ್ಹಂತದ ಎಲ್ಲ ಅಧಿಕಾರಿಗಳಿಗೆ ಒಂದು ವಿಡಿಯೋ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ ಈ ವಿದ್ಯಾಗಮ ಕುರಿತಂತೆ
ನಮ್ಮ ಜಿಲ್ಲೆಯೊಳಗೆ ಏನು ನಡೀತಾ ಇದೆ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಸಿಟಿಯಿಂದ ನಾವು ಯಾವುದೋ ಒಂದು ಕಾರ್ಯಕ್ರಮ ಈ ಕುರಿತಂತೆ ಯಾವುದೂ ಹಮ್ಮಿಕೊಂಡಿದ್ದಿಲ್ಲ. ಈ ಕುರಿತಂತೆ ನಮ್ಮ ಜಿಲ್ಲೆಯೊಳಗೆ ಪ್ರಾರಂಭದಲ್ಲಿ ನಮ್ಮ ಬೆಳಗಾಂ ಜಿಲ್ಲೆ, ಅಖಂಡ ಬೆಳಗಾಂ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಪರಸ್ಪರ ಸ್ನೇಹಿತರು ಚರ್ಚೆ ಮುಖಾಂತರ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋ ಉದ್ದೇಶ ಒಂದು ಮುಖ್ಯವಾಗಿ ಈ ವಿದ್ಯಾಗಮ ಕಾರ್ಯಕ್ರಮ ಒಂದು ನಿರಂತರ ಒಂದು ಕಲಿಕಾ ಕಾರ್ಯಕ್ರಮವಾಗಿ ಅದರ ಮಕ್ಕಳನ್ನ ಒಂದು ಕಲಿಕೆಯಿಂದ ವಂಚಿತ ಆಗಬಾರ್ದು ಅಂತ ತಿಳ್ಕೊಂಡು ಒಂದು ಸಂಪರ್ಕ ಕೊಂಡಿಯಾಗಿ ಈ ವಿದ್ಯಾಗಮ ಕಾರ್ಯಕ್ರಮವನ್ನು ಸರ್ಕಾರ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಎಲ್ಲ ಹಂತದ ಅಧಿಕಾರಿಗಳು ಸಕ್ರಿಯವಾಗಿ ಭಾಗವಹಿಸಬೇಕಾಗ್ತೈತಿ. ಯಾಕಂದ್ರೆ ಏನಾಗ್ತಾ ಇದೆ ಅಂದ್ರೆ ಇದು ಒಂದು ಕಾಲ್ಪನಿಕ ಕೊಠಡಿಗಳಲ್ಲಿ ನಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ನಾವು ನಿರ್ಧರಿಸಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿ ಮಕ್ಕಳು ಎದುರು ಇದ್ದಾಗ ಬೇರೆ, ನಾವು ಕಾಲ್ಪನಿಕವಾಗಿ ಒಂದು ಮಕ್ಕಳನ್ನ ಯಾವ ರೀತಿ ಬ್ರಿಲಿಯಂಟು, ಜೀನಿಯಸ್ಸು, ಇಂಟೆಲಿಜೆಂಟು ಈ ಥರ ಕಾಲ್ಪನಿಕ ಒಂದು ಕೋಣೆಗಳಲ್ಲಿ ಆ ಮಕ್ಕಳ ವಯೋಮಾನಕ್ಕೆ ಅನುಗುಣವಾಗಿ, ವರ್ಗಕ್ಕೆ ಅನುಗುಣವಾಗಿ ಆ ಹ್ಯಾಬಿಟೇಷನ್ಗಳಲ್ಲಿ ಲಭ್ಯ ಮಕ್ಕಳಿಗೆ ನಾವು ಗುರುತಿಸಬೇಕಾಗಿದೆ. ಈಗ ಅದಕ್ಕೆ ನಮ್ಮ ಜಿಲ್ಲೆಯೊಳಗೆ ಈ ಸದ್ಯ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ತಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಾವು ಪರಸ್ಪರ ಹಂಚಿಕೊಂಡ್ರೆ ನಮ್ಮ ಮಧ್ಯಾಹ್ನ ನಮ್ಮ ಒಂದು ಸಂವಾದದಲ್ಲಿ ನಾವು ಬೆಳಗಾಂ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಾವು ಮಾನ್ಯ ಹಿರಿಯ ಅಧಿಕಾರಿಗಳ ಆಯುಕ್ತರಾಗ್ಬೋದು, ಸಚಿವರಾಗ್ಬೋದು ಅಥವಾ ಕಾರ್ಯದರ್ಶಿಗಳು ಭಾಗವಹಿಸಿದ್ರೆ ಅವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಇದೊಂದು ಪ್ರಿಲಿಮರಿ ಒಂದು ಪೂರ್ವಭಾವಿ ಒಂದು ಕಾರ್ಯಕ್ರಮ ಅಂತ ಅಂದ್ರೂ ತಪ್ಪಿಲ್ಲ. ಆ ದಿಶೆಯೊಳಗೆ ನಾವು ಒಂದು ವಿಚಾರ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ನಮ್ಮಲ್ಲೇನು ಅತ್ಯಾಧುನಿಕ ಸೌಲಭ್ಯ ಇಲ್ಲ. ಈ ಕುರಿತಂತೆ ನಾವು ಸೌಲಭ್ಯಗಳನ್ನು ಜಾರಿ ಮಾಡಬೇಕಾದ್ರೆ, ಸೌಲಭ್ಯವನ್ನು ಇದು ಮಾಡಬೇಕಾದ್ರೆ, ಅಳವಡಿಸಬೇಕಾದ್ರೆ ನಾವು ಈ ಕುರಿತಂತೆ ಎಲ್ಲ ಪ್ಲಾನ್ ಮಾಡಿ ಈಗಾಗಲೇ DSRTಗೆ ಕಳಿಸಿಕೊಟ್ಟಿದ್ದೀವಿ. ಅಲ್ಲಿಂದ ಬಂದ ನಂತರ ಪುನಃ ನಾವು ಇದನ್ನು ಅತ್ಯಾಧುನಿಕವಾಗಿ ಒಂದು ಆಡಿಯೋ ವಿಡಿಯೋ ಸಂಬಂಧಪಟ್ಟಂತೆ ಒಂದು ಆನ್ಲೈನ್ ಕಾರ್ಯಕ್ರಮ ನಿರಂತರವಾಗಿ ನಮ್ಮ ಒಂದು ಸಿಟಿಯಿಂದ ನಡೆಯುವ ರೀತಿಯೊಳಗೆ ನಾವು ಆ ಯೋಜನೆಯನ್ನು ಹಮ್ಮಿಕೊಂಡಿದ್ವಿ. ಪೂರ್ವವಾಗಿ ಲಭ್ಯವಿರುವಂತಹ ಸಂಪೂರ್ಣ ಬಳಸಿಕೊಂಡು ಈ ಗೂಗಲ್ ಮೀಟ್ ವೆಬಿನಾರ್ ಮುಖಾಂತರ ನಮ್ಮ ಎಲ್ಲ ವಿಶೇಷವಾಗಿ ಬೆಳಗಾಂ ಜಿಲ್ಲೆಯ ಎಲ್ಲ ಅಧಿಕಾರಿ ಮಿತ್ರರನ್ನ ನಾವು ಪರಸ್ಪರ ಸಂವಾದ ಮುಖಾಂತರ ಈ ಒಂದು ಚರ್ಚೆಯನ್ನು ಸಾಗಬೇಕಾಗಿದೆ. ಮುಖ್ಯವಾಗಿ ಇವತ್ತು ಶಶಿಕುಮಾರ್ ಅವರು ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿಕ್ಕೆ ಒಪ್ಕೊಂಡಿದ್ದಾರೆ. ಅವ್ರಿಗನ್ನ ನಮ್ಮ ಒಂದು ಮಹಾವಿದ್ಯಾಲಯದ ಪರವಾಗಿ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಮಿತ್ರರ ಪರವಾಗಿ ಶಶಿಕುಮಾರ್ ವೈಯಕ್ತಿಕವಾಗಿ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ, ಈ ಶಶಿಕುಮಾರ್ ಅವರು ಈಗಾಗಲೇ ಅವ್ರ ಕುರಿತಂತೆ ವಿಜ್ಞಾನ ಶಿಕ್ಷಕರು, ಅವ್ರ ಕುರಿತಂತೆ ನಮ್ಮ ಕಾಲೇಜಿನ ಉಪನ್ಯಾಸಕರಂತ ಕಾಳೆ ಅವರು ವಿವರವಾಗಿ ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಪುನಃ ಮತ್ತೆ ಪರಿಚಯ ಮಾಡೋದು ಅವಶ್ಯಕತೆ ಇಲ್ಲ. ಅವರು ಈ ಕುರಿತಂತೆ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರು ಮುಂದಿನ ಈ ವಿದ್ಯಾಗಮ ಕುರಿತಂತೆ ತಮ್ಮ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಪೂರ್ವವಾಗಿ ಎಲ್ಲ ಮಿತ್ರರು ತಮ್ಮ ಜಿಲ್ಲೆಯೊಳಗ ಈ ಒಂದು ಸಂವಾದದೊಳಗೆ ತಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಯಾವ ಹೆಪ್ಟೇಷನ್ ಗುರುತಿಸಿದ ಬಗ್ಗೆ, ಮಕ್ಕಳ ಸಂಖ್ಯೆ ದಾಖಲಿಸಿದ ಬಗ್ಗೆ ದಯವಿಟ್ಟು ನಮಗೆ ಮಾಹಿತಿಯನ್ನು ಕೊಟ್ಟರೆ ಈ ಮಧ್ಯಾಹ್ನ ನಮ್ಮ ಆಯುಕ್ತರಿಗೆ ಆ ವಿಷಯವನ್ನ ನಾವೆಲ್ಲರೂ ಸ್ನೇಹಿತರು ಅದನ್ನ ತಿಳಿಸಿದ್ರೆ ನಮ್ಮ ಜಿಲ್ಲೆಗೆ ಒಂದು ಕ್ರೆಡಿಟ್ ಸಿಗ್ತದೆ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೀನಿ. ಆ ಪ್ರಕಾರ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಉಪನಿರ್ದೇಶಕರು ಈ ಕುರಿತಂತೆ ತಮ್ಮ ಎಲ್ಲ ಮಿತ್ರರಿಗೆ ಅದನ್ನ ತಾವು ತಿಳಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಂಡು ಈಗ ಶಶಿಕುಮಾರ್ ಅವರು ಮುಂದಿನ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡ್ಬೇಕಂತ ತಿಳ್ಕೊಂಡು ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಶ್ರೀಯುತ ನಲ್ದೋಡ್ ಸಾಹೇಬರಿಗೆ. ಶಶಿಕುಮಾರ್, ತಾವು ನೇರವಾಗಿ ಆರಂಭ ಮಾಡೋಕ್ಕಿಂತ ಮುಂಚೆ ಎರಡು ಮಾತುಗಳು ಹೇಳಕ್ಕೆ ಇಷ್ಟಪಡ್ತೇನೆ. 2 ನಿಮಿಷ ಅಷ್ಟೇ. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ವಿದ್ಯಾಗಮ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಬೆಳಗಾವಿ ಚಿಕ್ಕೋಡಿಯ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ BEO BRC ಕೋಆರ್ಡಿನೇಟರ್ ಅವರು, ಎಜುಕೇಷನ್ ಆಫೀಸರ್ಸ್ ಎಲ್ಲರೂ ಕೂಡ ಉಪಸ್ಥಿತರಿದ್ದೀರಿ. ಮುಖ್ಯವಾಗಿ ನಾನು ನಿನ್ನೆ ಮತ್ತು ಮೊನ್ನೆ ಒಂದೆರಡು ತಾಲೂಕುಗಳ ಶಿಕ್ಷಕರನ್ನ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಮುಖತಃ ಮಾತಾಡಿದಾಗ ವಿಷಯ ಗೊತ್ತಾಯಿತು. ಸಾಕಷ್ಟು ಜನ ನಮ್ಮ BEO ಈಗಾಗಲೇ ಈ ಕಾರ್ಯಕ್ರಮವನ್ನು ಸಕ್ರಿಯವಾಗಿ ತಮ್ಮ ತಮ್ಮ ಬ್ಲಾಕ್ಗಳಲ್ಲಿ ಅತ್ಯಂತ ಅದ್ಭುತವಾಗಿ ಈ ಕಾರ್ಯವನ್ನ ಅನುಷ್ಠಾನ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇಟ್ ಇಸ್ ಕೂಡೋಸ್ ಟು ದೆಮ್. ಇಟ್ಸ್ ಅ ವೆರಿ ಗುಡ್ ಥಿಂಗ್ ಸರ್. ಅದ್ರ ಜೊತೆಗೆ ಇನ್ನೊಂದು ಕೆಲವು ನಮ್ಮ ಸ್ನೇಹಿತರುಗಳಲ್ಲಿ ಒಂದಷ್ಟು ಸವಾಲುಗಳಿದಾವೆ ಈ ಕಾರ್ಯಕ್ರಮವನ್ನು ಹೇಗೆ ಅನುಷ್ಠಾನ ಮಾಡ್ತಕ್ಕಂಥದ್ದು. ಅಲ್ಲಿ ಅದು ಆ ಸವಾಲುಗಳು ಶಿಕ್ಷಕರಿಂದ ಬಂದಿರಬಹುದು, ಆಡಳಿತಾತ್ಮಕವಾಗಿರ್ಬೋದು, ಅಥವಾ ಆ ಊರಿನ ಒಂದು SDMCಯ ಸದಸ್ಯರಿಂದ ಬಂದಿರಬಹುದು, ಅಥವಾ ಒಂದು ಇಡೀ ವಾತಾವರಣದ ಒಂದು ಸನ್ನಿವೇಶದ ಕಾರಣದಿಂದ ಹುಟ್ಟಿರ್ಬೋದು. ಬಹುಶಃ ನಾವೆಲ್ಲರೂ ಕೂಡ ಈ ತರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸೇರ್ಕೊಳ್ತೀವಿ, ಈ ರೀತಿ ವಿಚಾರಗಳನ್ನ ಹಂಚ್ಕೊಳ್ತಕ್ಕಂಥ ಒಂದು ಕನಸನ್ನು ಕೂಡ ನಾವು ಕಂಡಿರ್ಲಿಲ್ಲ. ಹಾಗ ನೋಡಿದ್ರೆ COVID-19ಗೆ ಒಂದು ಚಿಕ್ಕದಾದ ಥ್ಯಾಂಕ್ಸ್ ಅನ್ನು ಕೂಡ ಹೇಳ್ಬೇಕು ನಾವು. ಯಾಕಂತ ಕೇಳಿದ್ರೆ ಇವತ್ತಿನ ಬೆಳಗ್ಗಿನ ಒಂದು ಲೆಕ್ಕಾಚಾರ ಪ್ರಕಾರ
ಅಕ್ರಾಸ್ ವರ್ಲ್ಡ್ 100 ಕೋಟಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಯುನೆಸ್ಕೋ ರಿಪೋರ್ಟ್ ಪ್ರಕಾರ. ಆ ನಿಟ್ಟಲ್ಲಿ ಈ ವಿದ್ಯಾಂಗಮದ ಮೂಲ ಆಶಯನೇ ಈ ನಮ್ಮೆಲ್ಲ ಮಕ್ಕಳು ಬೆಳಗಾವಿ ಜಿಲ್ಲೆ ಅಥವಾ ಅಕ್ರಾಸ್ ಕರ್ನಾಟಕ ಆ ಮಕ್ಕಳನ್ನು ನಿರಂತರವಾಗಿ ನಾವು ಸಂಪರ್ಕಕ್ಕೆ ಇಟ್ಕೊಳ್ಬೇಕಾಗಿದೆ. ನಿಮ್ಮ ಜೊತೆಗೆ ನಾವೆಲ್ಲ ಇದೀವಪ್ಪ, ನಮ್ಮ ಇಲಾಖೆ ಇದೆ, ನಮ್ಮ ಶಿಕ್ಷಕರಿದ್ದಾರೆ, ಬಿಯೂರಿದ್ದಾರೆ, ಉಪನಿರ್ದೇಶಕರಿದ್ದಾರೆ, ನಾವೆಲ್ಲರೂ ನಿಮ್ಮ ಜೊತೆಗೆ ಇದೀವಿ ಅಂತಕ್ಕಂಥ ಒಂದು ಭಾವವನ್ನ ಆ ಪಾಲಕರಿಗೆ, SDM ಸದಸ್ಯರಿಗೆ, ಆ ಮಕ್ಕಳಿಗೆ ಮುಟ್ಟಿಸ್ಬೇಕಾಗಿರ್ತಕ್ಕಂಥ ಅನನ್ಯವಾಗಿರ್ತಕ್ಕಂಥ ಅನೂಹ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಸ್ನೇಹಿತರೆ. ಈ ನಿಟ್ಟಲ್ಲಿ ಈ ಒಂದು ಸಂವಾದ ಕಾರ್ಯಕ್ರಮ ಮಾಡಲಿಕ್ಕೆ ಶಶಿಕುಮಾರ್ ಸರ್ ಇದ್ದಾರೆ. ಹಾಗೆ ಒಂದು ಚಿಕ್ಕ ವಿಷಯವನ್ನು ಜ್ಞಾಪಿಸ್ಕೊಡ್ತೇನೆ. ಇವತ್ತು ಮಾನ್ಯ ರವೀಂದ್ರನಾಥ್ ಟ್ಯಾಗೋರ್, ನಮ್ಮ ಜನಗಣಮನ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವರ 79ನೇ ಪುಣ್ಯಸ್ಮರಣೆ. ಅವ್ರನ್ನ ಮನಸ್ಸಲ್ಲಿ ಜ್ಞಾಪಿಸ್ಕೊಡ್ತಾ ಅವ್ರಿಗೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ನಾನು ಶ್ರೀಯುತ ಶಶಿಕುಮಾರ್ ಅವ್ರಿಗೆ ಈ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ಓವರ್ ಟು ಶಶಿಕುಮಾರ್. ಶಶಿಕುಮಾರ್ ಸರ್. ಸಂವಾದ ಕಾರ್ಯಕ್ರಮ ಮಾಡ್ಕೊಂಡಿರ್ತಾರೆ, ತಾವು ಬಂದ್ರೆ ಜಾಯ್ನ್ ಆಗೋ ಸಲ ಕೇಳಿ ಸರ್. ಸರಿ ಶಶಿಕುಮಾರ್ ಸ್ಟಾರ್ಟ್ ಮಾಡ್ತೀರಿ? ಶಶಿ ಓಕೆ. ಶಶಿಕುಮಾರ್ ಅವರು ತಮ್ಮ ಸ್ಲೈಡ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವ್ರು ಪ್ರೆಸೆಂಟ್ ಮಾಡುವವರೆಗೂ ಕೂಡ ಒಂದು ಅರ್ಧ ನಿಮಿಷ ನಾನು ಮಾತಾಡ್ತೀನಿ. ಸ್ನೇಹಿತರೆ, ಹೇಗಿದೆ ಅಂತಂದ್ರೆ ಶಶಿಕುಮಾರ್ ಅವರು ಸಂವಾದ ಕಾರ್ಯಕ್ರಮ ಆರಂಭಿಸ್ತಾರೆ. ಅದಕ್ಕಿಂತ ಮುಂಚೆ ವಿದ್ಯಾಗಮದಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನ ಚರ್ಚೆ ಮಾಡ್ತಾರೆ. ಬಹುಶಃ ಈ ಅಂಶಗಳು ತಮಗೆ ಪರಿಚಯನೇ ಇಲ್ಲ, ನಾವು ಈ ಕಾರ್ಯಕ್ರಮನೇ ಮಾಡಿಲ್ಲ ಅಂತಕ್ಕಂಥ ಭಾವನೆ ಎಲ್ಲೂ ಇಲ್ಲ. ಓಕೆ. ಆದರೆ ಏನಂದ್ರೆ ಈಗಾಗಲೇ ಶಿಕ್ಷಣ ಕರ್ನಾಟಕ ಅಂತಕ್ಕಂಥ ವೇದಿಕೆಯಲ್ಲಿ 2-3 ಸತಿ ಈ ಒಂದು ಸಂವಾದ ಜರುಗಿದೆ. ಅಲ್ಲಿ ಅನೇಕ ತಳಮಟ್ಟದಲ್ಲಿ ಗ್ರಾಸ್ ರೂಟ್ ಅಲ್ಲಿ ಕೆಲವು ಶಿಕ್ಷಕರು ಸಮಸ್ಯೆಗಳನ್ನ ಅನುಭವಿಸಿದ್ದಾರೆ, ಸವಾಲುಗಳನ್ನ ಅನುಭವಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶ್ರೀಯುತ ಶಶಿಕುಮಾರ್ ಅವರು ಒಂದಷ್ಟು ಯೋಚನೆಗಳನ್ನ ನಮ್ಮ ಮುಂದೆ ಶೇರ್ ಮಾಡ್ಕೋತಾರೆ. ಆ್ಯಂಡ್ ಈ ಕಂಪ್ಲೀಟ್ ಸಂವಾದ ಮುಗಿದ ಮೇಲೆ ಮಾನ್ಯ ಹಿರಿಯ ಅಧಿಕಾರಿಗಳು, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಪ್ರಾಚಾರ್ಯ ಹೇಳಿರೋ ರೀತಿ ತಮ್ಮ ಬ್ಲಾಕ್ಗಳಲ್ಲಿ ಏನಾಗಿದೆ ಅಥವಾ ಏನಾದರೂ ಸಕ್ಸಸ್ ಸ್ಟೋರಿಗಳಿವೆಯಾ ಅಂತಕ್ಕಂಥದ್ದನ್ನ ಒಂದು ಕೊನೆಯ 15 ನಿಮಿಷ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಈಗ ಶಶಿಕುಮಾರ್ ಸರ್ ರೆಡಿ ಇದ್ದರೆ ದಯವಿಟ್ಟು ತಾವು ಶಶಿಕುಮಾರ್ ಸ್ಟಾರ್ಟ್ ಮಾಡ್ಬೋದು. ಯು ಪ್ಲೀಸ್ ಸ್ಟಾರ್ಟ್. ಓಕೆ. ಹಾಗೆ 2 ಸೆಕೆಂಡ್ ಜಾಯ್ನ್ ಆಗುತ್ತೆ, ಲ್ಯಾಪ್ಟಾಪ್ಲೇ ಜಾಯ್ನ್ ಆಗುತ್ತೆ. ಓಕೆ ಓಕೆ. ಎಸ್ ಎಸ್ ಸರ್. ಯಾರಾದ್ರೂ ಹಿರಿಯ ಅಧಿಕಾರಿಗಳು ಮಾತಾಡ್ತೀರಿ ಅಂತಂದ್ರೆ 1 ನಿಮಿಷ ದಯವಿಟ್ಟು ಮಾತಾಡ್ಬೋದು. ಯಾಕಂದ್ರೆ ಅವರು ತಮ್ಮ PPT ಶೇರ್ ಮಾಡ್ತಾ ಇದ್ದಾರೆ ಶಶಿಕುಮಾರ್ ಅವರು. ಅಲ್ಲಿವರೆಗೆ ಮಂಡಿಕೇರಿ ಅವರ ಮಾತಾಡ್ತೀರಿ? ಮಾತಾಡಿ ಸರ್, ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್ ಮಾತಾಡಿ ಸರ್. ಎಸ್ ಸರ್.
ಸರ್, ಮಾನ್ಯ ಮನ್ನಿಕೇರಿ ಸಾಹೇಬರಿಗೆ ಧನ್ಯವಾದಗಳು ಸರ್. ಅವರು ತಮ್ಮ ಜಿಲ್ಲೆಯ ಒಂದು ಸ್ಥೂಲ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈಗ ನೇರವಾಗಿ ನಾವು ಶಶಿಕುಮಾರ್ ಸರ್ ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ, ಓವರ್ ಟು ಶಶಿಕುಮಾರ್ ಸರ್. ನಮ್ಮ ಎಲ್ಲ ಅಧಿಕಾರಿಗಳಲ್ಲಿ ಒಂದು ಮತ್ತೊಮ್ಮೆ ವಿನಂತಿ, ದಯವಿಟ್ಟು ಯಾರು ಬ್ಯಾಕ್ ಬಟನ್ ಒತ್ತಬೇಡ್ರಿ, ಪ್ರೆಸೆಂಟ್ ಮಾಡಬೇಡ್ರಿ, ಆ್ಯಂಡ್ ಮೈಕ್ ಹಾಗೂ ವಿಡಿಯೋಗಳನ್ನ ದಯವಿಟ್ಟು ಆನ್ ಮಾಡಬೇಡ್ರಿ. ಇಷ್ಟು ವಿನಂತಿಸ್ತಾ ಈಗ ನೇರವಾಗಿ ಶಶಿಕುಮಾರ್ ಸರ್. ಶಶಿ, ಸ್ಟಾರ್ಟ್ ಮಾಡ್ರಿ. ಒಂದು ಲ್ಯಾಪ್ಟಾಪ್. ಶಶಿ, ಸೌಂಡ್ ಬರ್ತಾ ಇಲ್ಲ, PPT ಕಾಣ್ತಾ ಇದೆ. ಓಕೆ, ನಮ್ದು ಇದು ತೋರಿಸ್ರಿ. ಓಕೆ, ಕೇಳಿಸ್ತಾ ಸರ್. ಪ್ಲೀಸ್ ಸ್ಟಾರ್ಟ್. ಶಶಿ, ಮೈಕ್ ಸ್ವಲ್ಪ ದೂರ ಇಟ್ಕೊಡ್ರಿ. ಶಶಿ, ಮೈಕ್ ಸ್ವಲ್ಪ ದೂರ ಇಟ್ಕೊಡ್ರಿ, ಯಾಕಂದ್ರೆ ಧ್ವನಿ ಜಾಸ್ತಿ ಬರ್ತಾ ಇದೆ, ಇಕೋ ಆಗ್ತದೆ. ಎಸ್ ಸರ್. ಹಾ, ಓಕೆ. ಎಸ್ ಸರ್. ನಮ್ಮೆಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ಕಾರ್ಯಕರ್ತರು ನಮ್ಮ ಶಾಲೆಗೆ ಕೊಂಡುಕೊಂಡಿರ್ತಕ್ಕಂತಹ ಎಲ್ಲ ಮಕ್ಕಳು ಕೂಡ ಆ ಕಲಿಕೆಯಿಂದ ವಂಚಿತರಾಗೋದಕ್ಕೆ ಸಾಧ್ಯವೇ ಇಲ್ಲ. ಮುಂದಿನ ದಿನಗಳಲ್ಲಿ ಈ ವರ್ಷದಲ್ಲಿ ಏನು ಕಲಿಕಾ ತಂಡ ಉಂಟಾಗಬೇಕು ಪೋಷಕರು ಘೋಷಿಸುತ್ತಾರೆ. ಅಂತಹ ಕಲಿಕಾ ತಂಡವನ್ನ ಹೋಗಲಾಡಲಿಕ್ಕೆ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಕೂಡ ನಮ್ಮ ಇಲಾಖೆ ಬಂದಿದೆ. ಖಂಡಿತವಾಗ್ಲೂ ಇದರ ಜೊತೆಗೆ ಶಿಕ್ಷಕ ತಾನು ಯಾರೋ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ. ಆನ್ ಮಾಡಿ ಹೇಳ್ತೀನಿ ಸರ್, ಆನ್ ಮಾಡಿ. ಇಲ್ಲ ಸರ್, ತಾವು ಕಾಣ್ತಾ ಇದ್ದೀರಿ, PPT ಕಾಣಿಸ್ತಾ ಇಲ್ಲ. ಇನ್ನೊಮ್ಮೆ ರೀಪ್ರೆಸೆಂಟ್ ಮಾಡಿ, ಓಕೆ. ರೀಪ್ರೆಸೆಂಟ್ ಸ್ಟಾರ್ಟ್ ಮಾಡಿ. ಓಕೆ, ನಮ್ಮೆಲ್ಲ ಅಧಿಕಾರಿ ಮಿತ್ರರಲ್ಲಿ ಒಂದು ದಯವಿಟ್ಟು ಒಂದು ಕೋರಿಕೆ, ವಿನಂತಿ, ತಾವು ಯಾರು ಪ್ರೆಸೆಂಟ್ ಮಾಡಬೇಡ್ರಿ. ಇಲ್ಲಿ ಇಡೀ ಪ್ರೆಸೆಂಟೇಷನ್ ಏನಾಗ್ತದೆ, ತೊಂದರೆ ಆಗ್ತದೆ. ಇಟ್ ಡಿಸ್ಟರ್ಬ್ ದ ಹೋಲ್ ಸಂವಾದ. ಪ್ಲೀಸ್ ಡು ನಾಟ್ ಪ್ರೆಸೆಂಟ್ ಯುವರ್ ಸೆಲ್ಫ್ ಇನ್ ದ ಗೂಗಲ್ ಮೀಟ್. ಶಿಕ್ಷಕರ ಮಾರ್ಗದರ್ಶನ ಮಕ್ಕಳಿಗೆ ಹೇಗೆ ಸಿಗ್ತಾ ಇದೆ ಅಂತ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಯ ಅಂತ ನಾನೊಂದು ಭಾವಿಸ್ತೇನೆ. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳಾದರೆ ನಾವೆಲ್ಲರೂ ಕೂಡ ಹಲವಾರು ಸರ್ಕಾರಗಳ ಮುಖಾಂತರ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಸರ್ಕಾರದಲ್ಲಿ ತಿಳಿಸಿದ ಹಾಗೆ ಮಕ್ಕಳು ತಾವಿರುವಂತಹ ತಾವು ಏನು ವಾಸಸ್ಥಳದಲ್ಲಿದ್ದರೆ ಆ ವಾಸಸ್ಥಳದಲ್ಲಿಯೇ ಸ್ವಯಂ ಕಲಿಕೆಯನ್ನ ಕಟ್ಟಿಕೊಳ್ತಕ್ಕಂಥದ್ದು ಒಂದು ಪ್ರಮುಖವಾದ ಉದ್ದೇಶ. ಇದ್ರ ಜೊತೆಯಲ್ಲಿ ಶಾಲೆಗಳು ಪ್ರಾರಂಭವಾಗಿ ಅದೇ ಕನಿಷ್ಠ 4-5 ತಿಂಗಳು ಇದೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಶಾಲೆ, ಶಿಕ್ಷಕ, ಪಠ್ಯ ಪುಸ್ತಕ ಇಬ್ಬರೂ ಕೂಡ ನೆನಪಲ್ಲಿ ಉದ್ದೇಶದಿಂದ ಇದರ ಜೊತೆಯಲ್ಲಿ ಕನಿಷ್ಠ
ಸಾಧ್ಯವಾದಷ್ಟು ಮಟ್ಟಿಗೆ ಎಷ್ಟು ಸಂಖ್ಯೆಯ ಶಿಕ್ಷಕರನ್ನ ನಾವು ಕೊಡಿಸ್ತೀವಿ. ಇದರ ಜೊತೆಯಲ್ಲಿ ನಮಗೆ ಎಲ್ಲಿ ಹೋಗಿ ತರಗತಿ ಸಾಧ್ಯ ಆಗಲ್ಲ ಅಂತ ಯಾವುದಾದ್ರೂ ಇನ್ನಿತರ ಸಹಾಯ ಬೇಕಾಗ್ತಿದೆ ಅಂತ ಒಂದು ನಾವು ಸಮುದಾಯದ ಸಹಾಯವನ್ನು ಕೂಡ ಪಡೆದುಕೊಂಡು ಜೊತೆಗೆ ಶಾಲೆಯಲ್ಲಿ ಕಲಿಸುವುದಂತಹ ಹಳೆಯ ವಿದ್ಯಾರ್ಥಿಗಳ ಸಹಾಯವನ್ನ ಸ್ವಯಂ ಸೇವಕರಿಂದ ಗ್ರಾಮ ಪಂಚಾಯತ್ ಇತರ ಇಲಾಖೆಗಳಿಂದಲೂ ಕೂಡ ನಾವು ಮಕ್ಕಳಲ್ಲಿ ಕನಿಷ್ಠ ಕಲಿಕೆಯಿಂದ ಉಂಟು ಮಾಡಿ ನಾವು ಸಾಧ್ಯ ವಿಜ್ಞಾನ ಮಕ್ಕಳಿಗೆ ಪ್ರಮುಖವಾದಂತಹ ಉದ್ದೇಶ ವಿಜ್ಞಾನದಲ್ಲಿ ಕಲಿತ ಕೋಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಇಲಾಖೆ ನಮಗೆ ಬದಲಾದಂತಹ ಎದುರುಗಳಲ್ಲಿ ಕಲಿತ ಕೋಣೆ ಮೊದಲು ಇಂಟೆಲಿಜೆಂಟ್ ಬ್ರಿಲಿಯಂಟ್ ಮತ್ತು ಜೀನಿಯಸ್ ಕೋಣೆ ಕಲಿಸಿತ್ತು. ಈಗ ಕೆಲವು ಪ್ರಕರಣಗಳ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅದರಲ್ಲಿರತಕ್ಕಂತಹ ಸೌಲಭ್ಯಗಳ ಆಧಾರದ ಮೇಲೆ ಅಂದ್ರೆ ನೇರವಾಗಿ ಏನು ಸ್ಮಾರ್ಟ್ಫೋನ್ ಇಲ್ಲದೆ ಇರತಕ್ಕಂತಹ ಹಾಗೂ ಎರಡೂ ಲಭ್ಯತೆಗಳು ಇಲ್ಲದೆ ಇರತಕ್ಕಂತಹ ಶಾಲೆಗಳನ್ನು ಮಾಡಿಕೊಳ್ಳಬಹುದು. ನಾನು ಮುಂದೆ ಅದನ್ನ ತಿಳಿಸಬಹುದು. ಇದು ಕಲಿಕಾ ಕೋಣೆ ಹೇಗೆ ನಿರ್ಮಾಣ ಮಾಡಿಕೊಳ್ಳೋದು ಅಂತಕ್ಕಂತಹ ಒಂದು ಕನಿಷ್ಠ ಮಾಹಿತಿ ಕಲಿಕಾ ಕೋಣೆಯಲ್ಲಿ ನಾವು ತರಗತಿವಾರು ವಿಭಾಗ ಮಾಡಿದ್ರೆ ಶಾಲೆಯಲ್ಲಿ ಲಭ್ಯವಿರುವಂತಹ ಒಟ್ಟು ವಿದ್ಯಾರ್ಥಿಗಳ ಆಧಾರದ ಮೇಲೆ ಒಬ್ಬ ಮಾರ್ಗದರ್ಶಿ ಶಿಕ್ಷಕರನ್ನು ನೇಮಕ ಮಾಡಬೇಕು. ಹೇಗೆ 1ರಿಂದ 5ನೇ ತರಗತಿ, 6ರಿಂದ 8ನೇ ತರಗತಿ ಹಾಗೂ 8ರಿಂದ 10ನೇ ತರಗತಿ ಮಕ್ಕಳು ವಾಸ ಮಾಡ್ತಾ ಇರ್ತಕ್ಕಂತಹ ಹಳ್ಳಿ ಅಥವಾ ನಗರ ಪ್ರದೇಶಗಳ ಆಧಾರದ ಮೇಲೆ ಅವರ ವಾಸಸ್ಥಳದ ಆಧಾರದ ಮೇಲೆ ಹಂಚಿಕೆ ಮಾಡಬೇಕು. ಅಥವಾ ಇದು ತರಗತಿ ಮಾಡಲು ಶಾಲೆಯಲ್ಲಿ ಮಾಡುವಂತಹ ಕಲಿಕಾ ಕೋಣೆಗಳನ್ನ ಇದು ವಿದ್ಯಾರ್ಥಿಗಳು ವಾಸ ಮಾಡುವಂತಹ ಹಳ್ಳಿಗಳಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಒಂದು ಹಳ್ಳಿಯಿಂದ ಶಾಲೆಗೆ ಬರ್ತಾರೆ ಅಲ್ಲಿ ಮಾಡತಕ್ಕಂತಹ ಒಂದು ಮಾರ್ಗದರ್ಶಕ. ಹಾಗೆ ಮಾರ್ಗದರ್ಶಿ ಶಿಕ್ಷಕರು ತಮ್ಮ ವ್ಯಾಪ್ತಿಯಲ್ಲಿ ದಾಖಲಾತಿ ಆಂದೋಲನ ಮೂಲಕ ಅಂದ್ರೆ ಇಲ್ಲಿ ಒಂದು ಎಷ್ಟು ಜನ ಇದೆ ಅಷ್ಟೇ ಜನ ವಿದ್ಯಾರ್ಥಿಗಳು ಅಂತ ಪ್ರಸ್ತುತ ಈ ವರ್ಷದ ದಾಖಲಾತಿ ಇದೆ. 2019 ದಾಖಲಾತಿ ಇದೆ. 6ರಿಂದ 14ನೇ ವಯಸ್ಸಿನ ಎಲ್ಲ ಮಕ್ಕಳನ್ನು ಅವರ ವಯೋಮಾನಕ್ಕೆ ಅನುಗುಣವಾಗಿ ದಾಖಲಾತಿಯ ಜೊತೆಗೆ ಕಲಿಕೆಗೆ ಜೊತೆಗೆ ಆ ಒಂದು ಏನು ಭೌಗೋಳಿಕ ಪ್ರದೇಶವನ್ನು ಆಧರಿಸಿ ಮಕ್ಕಳನ್ನ ಗುಂಪು ಮಾಡಿ ಆ ಗುಂಪುಗಳಿಗೆ ನೆರೆಗಳ ಗುಂಪುಗಳನ್ನು ನೆರೆಹೊರೆ ಈಗಾಗಲೇ ಒಂದು ಹಳ್ಳಿಯಿಂದ ಒಂದು 10 ಹುಡುಗರು ಒಂದು ಪ್ರೌಢಶಾಲೆ ಬರ್ತಾ ಇದ್ದಾರೆ. ಪ್ರೌಢಶಾಲೆ ಉದಾಹರಣೆ ಹೇಳಿ ಒಂದು 7ನೇ ಹಳ್ಳಿಯಿಂದ 10 ಜನ ವಿದ್ಯಾರ್ಥಿಗಳು ಇಷ್ಟು ತರಗತಿಗೆ ಒಂದು ಶಾಲೆಗೆ ವಿದ್ಯಾರ್ಥಿ ಶಾಲೆಗೆ ಬರ್ತಾ ಇದ್ದಾರೆ. ಆ 8, 9, 10ಕ್ಕೆ ಬರ್ತಕ್ಕಂಥ 10 ವಿದ್ಯಾರ್ಥಿಗಳು ಕೂಡ ಒಂದು ಮಾರ್ಗದರ್ಶಿ ಶಿಕ್ಷಕರ ಒಂದು ಕಲಿಕಾ ಗುಂಪು ಆಗುತ್ತೆ. ಹಾಗೆ ನೆರೆಹೊರೆ ಗುಂಪು ಅಂತ ಹೇಳಿದಾಗ ಉದಾಹರಣೆಗೆ ಇದು ಭೌಗೋಳಿಕ ಪ್ರದೇಶವನ್ನು ಆಧರಿಸಿರುತ್ತೆ. ನಾವು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕರಾವಳಿ ಪ್ರದೇಶಗಳು, ಮಲೆನಾಡು ಪ್ರದೇಶಗಳನ್ನು ನೋಡಿದ್ರೆ ಒಂದು ವಿದ್ಯಾರ್ಥಿಯ ಮನೆ ಶಾಲೆಗೆ ಹೊಂದಿಕೊಂಡಂತೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಈ ರೀತಿಯಾಗಿ ಸಿಗ್ತಾ ಇರುತ್ತೆ. ಅಂದ್ರೆ ಬೆಳವಣಿಗೆ ಎಷ್ಟು ವಿದ್ಯಾರ್ಥಿಗಳು ಹಳ್ಳಿಗಳು ಸಿಗ್ತದೆ. ಈ ಸಂದರ್ಭದಲ್ಲಿ ಕನಿಷ್ಠ ಅಂತರ ಇರತಕ್ಕಂತಹ ಹಳ್ಳಿಗಳ ವಿದ್ಯಾರ್ಥಿಗಳನ್ನ ಒಂದು ಮಾರ್ಗದರ್ಶಿ ಗುಂಪಿಗೆ ಇಟ್ಕೊಂಡು ಶಿಕ್ಷಕರು ಅವರ ಸಂವಹನ ಮಾಡಬೇಕಾದ್ರೆ ಒಂದು ನಿಗದಿತ ಬಂದು ಅಂದ್ರೆ ಒಂದು ನಿಗದಿತ ಸ್ಥಳಕ್ಕೆ ಕರ್ಕೊಂಡು ಬಂದು ಆ ರೀತಿಯನ್ನ ಸಂವಹನ ಮಾಡಬೇಕು. ಇಂತಹ ಕಾರ್ಯಕ್ರಮಗಳನ್ನು ಒಂದು ನೆರೆಹೊರೆ ಗುಂಪುಗಳು ಅಂದ್ರೆ ಒಂದು 3-4 ಹಳ್ಳಿಗಳು 1 ಕಿಲೋಮೀಟರ್ ರೇಡಿಯಸ್ ಸಿಗುತ್ತೆ. ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೆ ಅಲ್ಲಿ ಒಂದು ಏರ್ತಕ್ಕಂತಹ ಒಂದು ಹಳ್ಳಿಗೆ BCD ಹಳ್ಳಿಗಳನ್ನ ಹೊಂದಿಕೊಂಡು ಒಂದು ನಿಗದಿತ ಸ್ಥಳದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಸಂವಾದ ನಡೆಸಲಿಕ್ಕೆ ಸಾಧ್ಯತೆಗಳಿದೆ. ಇಷ್ಟು ಕಲಿಕಾ ತಂಡಗಳನ್ನ ರಚಿಸಬೇಕಾದ್ರೆ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಶಾಲೆಯಲ್ಲಿ ಚರ್ಚಿಸಿ ಮಾಡಬೇಕಾಗಿರುವಂತಹ ಹಾಗೆ ಪ್ರತಿ ಶಾಲೆಯಿಂದ ಒಂದು ವಿದ್ಯಾರ್ಥಿಗಳಿಗೆ ನಾನು ಪರೀಕ್ಷೆ ಬೇಕಾಗಿದ್ದರೆ ಕೆಲವು ಶಿಕ್ಷಕರಿಗೆ ತುಂಬಾ ಗೊಂದಲ ಇರ್ತಿತ್ತು. ಯಾಕಂದ್ರೆ ನಾವು ಎಲೆಕ್ಟ್ರಾನಿಕ್ ಅಡ್ರೆಸ್ ಅಂದಾಗ ಶಾಲೆಯಲ್ಲಿ ಹೋಗ್ತಿರ್ತಕ್ಕಂತಹ ಅಡ್ರೆಸ್ ಖಂಡಿತವಾಗಿಲ್ಲ. ಮಕ್ಕಳ ಪೋಷಕರ ಬಳಿ ಅಥವಾ ಮನೆಗಳಲ್ಲಿ ಲಭ್ಯವಿರುವಂತಹ ಸಮೂಹ ಮಾಧ್ಯಮಗಳ ಆಧಾರದ ಮೇಲೆ ಈ ಕಲಿಕಾ ಕೋಣೆಗಳನ್ನ ನಿರ್ಮಾಣ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಪ್ರತಿ ಗುಂಪಿಗೆ ಒಬ್ಬ ಮಾರ್ಗದರ್ಶಿ ಶಿಕ್ಷಕರಿರ್ತಾರೆ. ವಿದ್ಯಾರ್ಥಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳಿಗೆ ತರಗತಿಗಳನ್ನು ಆದರೆ ಈ ಸಂದರ್ಭದಲ್ಲಿ ಒಂದು ಕಿವಿಮತ ಹೇಳ್ತೇನೆ ಶಿಕ್ಷಕರಿಗೆ, ವಿಷಯವಾದ ಶಿಕ್ಷಕರಿದ್ರೆ ತರಗತಿವಾರು ಏನ್ ಮಾಡಬೇಕು, ಗುಂಪುಗಳನ್ನು ರಚನೆ ಮಾಡಬೇಕು. ಉದಾಹರಣೆಗೆ
ಒಂದು ಶಾಲೆಗೆ 6 ವಿಷಯಗಳನ್ನ ಅಥವಾ 5 ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಏನ್ ಮಾಡ್ಬೇಕು, 8ನೇ ತರಗತಿ ಕನ್ನಡ ಗುಂಪು ಒಂದು ಕನ್ನಡಕ್ಕೆ ಮಾಡ್ಕೊಡ್ತಾರೆ, 8ನೇ ಕ್ಲಾಸ್ 9ನೇ ಕ್ಲಾಸ್ ಕನ್ನಡ ಗುಂಪು ಮಾಡ್ಕೊಡ್ತಾರೆ, 10ನೇ ಕ್ಲಾಸ್ ಕನ್ನಡ ಗುಂಪು ಮಾಡ್ಕೊಡ್ತಾರೆ. ಈ ರೀತಿ ಮಾಡೋದಾದ್ರೆ ತುಂಬಾ ಉಪಯೋಗ ಆಗುತ್ತೆ. ನಾವು ವಿದ್ಯಾರ್ಥಿ ವ್ಯವಸ್ಥೆಗೆ ಏನ್ ಸರ್ಕ್ಯುಲರ್ ಬಂದಿದೆ ಅದರ ಸರ್ಕ್ಯುಲರ್ನ ಆಧರಿಸಿಕೊಂಡು ನಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಏನು ಅನ್ವಯಗಳು ನಮ್ಮ ನಮಗೆ ವಿದ್ಯಾರ್ಥಿಗಳ ಏನು ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಎಷ್ಟು ಸುಲಭ ಸಾಧ್ಯ ಆಗುತ್ತೆ ಆ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಕೂಡ ನಾವಿಲ್ಲಿ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳ ರೂಪವನ್ನು ರಚಿಸಬಹುದು. ಅದು ಒಂದು ಪ್ರಮುಖ ಉದ್ದೇಶವನ್ನು ಹಳ್ಳಿಗಳಲ್ಲಿ ಕಂಡುಬರುವ ಒಂದು ಶಾಲೆಗೆ ಬರ್ತಾ ಎಲ್ಲ ತರಗತಿಗಳು ಒಂದಾದ್ರೆ ಇನ್ನೊಂದು ಕಡೆ ಶಿಕ್ಷಕರು ಪ್ರಮುಖವಾಗಿ ತುಂಬಾ ಉಪಯೋಗ ಆಗುತ್ತೆ. ಯಾಕೆ ಬರೀ 6 ವಿಷಯಗಳು ಅಂತ ಇಲ್ಲ, ಶಾಲೆಗೆ ಎಷ್ಟು ಜನ ಶಿಕ್ಷಕರು ಇದ್ದಾರೋ ಆ ಎಲ್ಲ ಶಿಕ್ಷಕರು ತಮಗೆ ಸಂಬಂಧಿಸಿದಂತಹ ಎಲ್ಲಾ ವಿಷಯದ ಕಲಿಕೆಯಿಂದ ವಿದ್ಯಾರ್ಥಿಗಳಿಗೆ ಗಮನಿಸಬೇಕಾಗುತ್ತೆ. ಇದಕ್ಕೆ 6 ವಿಷಯಗಳ ಜೊತೆಗೆ ದೈಹಿಕ ಶಿಕ್ಷಣ, ಸಂಗೀತ ಇರ್ಬೋದು, ವಿಶೇಷ ಜೊತೆಗೆ ಕ್ರಾಫ್ಟ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಈ ತರ ಯಾವ ಶಿಕ್ಷಕರು ನಾವು ವಾರ್ಷಿಕ ಕಾರ್ಯಾಚರಣೆ ಮಾಡ್ಕೊಂಡ್ರೆ ಅದರ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು, ಮಕ್ಕಳಿಗೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕನಿಷ್ಠ ಕಲಿಕೆಯನ್ನು ಈ ಸಂದರ್ಭದಲ್ಲಿ ಕಲ್ತ್ಕೊಳ್ಬೇಕಾಗುತ್ತೆ. ಇಲ್ಲಿ ಕಲಿಕಾ ಸಾಮಗ್ರಿ ಇತ್ತು. ಈ ಕಲಿಕಾ ಸಾಮಗ್ರಿ ಈಗಾಗಲೇ ಇಲಾಖೆಯಿಂದ ಸರ್ಕಾರ ಬಂದಿದ್ದು ಎಲ್ಲರೂ ಕೂಡ ಹೊಸ ಪಠ್ಯಪುಸ್ತಕಗಳನ್ನ ತರಗತಿವಾದ ವಿದ್ಯಾರ್ಥಿಗಳನ್ನು ಕಲಿಸಿ ಕೊಟ್ಟಿರ್ತಾರೆ. ಅದ್ರ ಜೊತೆಯಲ್ಲಿ ಹಳೆಯ ಪಠ್ಯಪುಸ್ತಕಗಳನ್ನು ಸಹ ವರ್ತಿಸಿ ಮಕ್ಕಳ ಮನೆಗೆ ಇರತಕ್ಕಂತಹ ಇತರೆ ಪುಸ್ತಕಗಳನ್ನ ಸಂಗ್ರಹ ಮಾಡಿಕೊಳ್ಳೋಕೆ ಅಭ್ಯಾಸ ಪುಸ್ತಕಗಳನ್ನ ವರ್ತಿಸಿ ಈ ವರ್ಷ ಪ್ರತಿ ತರಗತಿ ಕೂಡ 2 ಅಭ್ಯಾಸ ಪುಸ್ತಕಗಳನ್ನ ಕಳಿಸಿದ್ರೆ ಉಚಿತವಾಗಿ ಏನಾದರೂ ನೋಟ್ ಪುಸ್ತಕಗಳಂದ್ರೆ ಅದನ್ನು ಕೂಡ ಶಾಲೆಯಿಂದ ಮಕ್ಕಳಿಗೆ ತಪ್ಪಿಸಿ ಮತ್ತೆ ದಿನಪತ್ರಿಕೆಗಳು ಪುಸ್ತಕದಲ್ಲಿ ಬರುವಂತಹ ಪುಸ್ತಕಗಳನ್ನ ಶಾಲೆಯಲ್ಲಿ ಸಂಗ್ರಹಿಸಿದ್ರೆ ಅಥವಾ ಮಕ್ಕಳ ಮನೆಗೆ ಬರ್ತಾ ಇದ್ರೆ ಅವರು ಕೂಡ ಅದನ್ನ ಸಂಗ್ರಹ ಮಾಡಿ ಮುಂದೆ ಚಟುವಟಿಕೆಗಳನ್ನ ತಯಾರು ಮಾಡಬೇಕಾದ್ರೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಹಳೆಯ ವಿದ್ಯಾರ್ಥಿಗಳ ವರ್ಕ್ಶೀಟ್ಗಳು, ಈ ಹಳೆಯ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂತಹ ವರ್ಕ್ಶೀಟ್ಸ್ ಬಿತ್ತು ಅಂದ್ರೆ ಪ್ರತಿ ವಿದ್ಯಾರ್ಥಿಗೆ ಅಥವಾ ಒಂದು ಹಳ್ಳಿಗೆ ಒಂದು ಮಾದರಿ ಆಗಿರುತ್ತದೆ. ನಮಗೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಗೆ ಲಭ್ಯವಾಗುವಂತಹ ಇಷ್ಟು ಕೆಲವು ಯೋಚಿತವಾಗಿರ್ತಕ್ಕಂತಹ ಕಲಿಕಾ ಸಾಮಗ್ರಿಗಳು ಅಂದ್ರೆ ಇದಕ್ಕೆ ಪೂರಕವಾಗಿ ಶಿಕ್ಷಕ ತಾನು ಕಲಿಸುವ ಪರಿಕಲ್ಪನೆಯ ಆಧಾರದ ಮೇಲೆ ಯಾವ್ಯಾವ ಚಟುವಟಿಕೆಗಳಿರುತ್ತೆ ಆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಕಲಿಕಾ ಸಾಮಗ್ರಿಗಳನ್ನ ಪೂರೈಸಿ ಅಥವಾ ಮಕ್ಕಳಲ್ಲಿ ಸಂಗ್ರಹಿಸಿ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಸಾಮಗ್ರಿಗಳನ್ನ ಸಂಗ್ರಹಿಸಲಿಕ್ಕೆ ಸಾಧ್ಯ. ಇಷ್ಟು ಕಲಿಕಾ ಸಾಮಗ್ರಿಗಳಿಗೆ ನಮಗೆ ರಾಕೆಟ್ ಬೇಕಾಗಿಲ್ಲ, ಏನ್ ಮಾಡ್ಬೇಕು ಅದರ ಜಿಸ್ಸನ್ನ ಹೇಗೆ ಹೋಗ್ತಾ ಇದ್ವಿ ಆಗ ಪಠ್ಯಕ್ರಮ ಇಲ್ಲಿ ವಿದ್ಯಾಕ್ರಮ ಕಾರ್ಯಕ್ರಮಕ್ಕೆ ಏನ್ ಪಠ್ಯಕ್ರಮ ಅಂತ ಅಂದ್ಬಿಟ್ರೆ ಈಗಾಗಲೇ ನಿನ್ನೆ ಫೈನಲೈಸ್ ಆಗಿದೆ. ಈಗಾಗಲೇ ಒಮ್ಮೆ ಬಂದಿದ್ದು 30% ರಿಡಕ್ಷನ್ ಸಿಲೆಬಸ್ 1ರಿಂದ 10 ಬಂದಿತ್ತು. ಅದೇ ರೀತಿಯಾಗಿ ರಿವ್ಯೂ ಮಾಡಿದಾಗ ಅದು ಮಾಧ್ಯಮಗಳಲ್ಲಿ ಡಿಬೇಟ್ ಆದಾಗ ಈಗ ರಿವ್ಯೂ ಮಾಡಕ್ಕೆ ಶಿಕ್ಷಣ ಸಚಿವರು ರಿವ್ಯೂ ಮಾಡಿದಾಗ ಯಾವ್ಯಾವ ಅಂಶಗಳು ಶಿಕ್ಷಕರಿಗೆ ಗೊಂದಲಗಳು ಆಗದೇ ಇರೋ ರೀತಿಯಲ್ಲಿ ಯಾವ ರೀತಿ 30% ಕಾಂಟ್ಯಾಕ್ಟ್ ಅನ್ನ ರಿಡಕ್ಷನ್ ಮಾಡಬೇಕು ಅಂತ ಹೇಳಿದ್ರು. ಆ ರೀತಿ ರಿಡಕ್ಷನ್ ಆಗಿ ಬಂದಿದೆ. ಇವತ್ತು ಸಂಜೆ ಅಥವಾ ಬೆಳಗ್ಗೆ ಪಠ್ಯಪುಸ್ತಕ ಸಮಿತಿಯ ವೆಬ್ಸೈಟ್ ಅಲ್ಲಿ ಅದಕ್ಕೆ ಸಿಗುತ್ತೆ. ಅದರ ಆಧಾರದ ಮೇಲೆ ನಾವೇನ್ ಮಾಡಬೇಕು, ಪಠ್ಯಕ್ರಮವನ್ನು ರೂಪಿಸಿಕೊಂಡು ಇದರ ಜೊತೆ ಇನ್ನೊಂದು ವಿಶೇಷ ಅಂದ್ರೆ ಜಾತಿಯಿಂದಲೇ ಏಕರೂಪವಾದಂತಹ ವಾರ್ಷಿಕ ಕ್ರಿಯೆಗಳಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಕೂಡ ಒಂದು ಮಾಹಿತಿ ವಿವೇಕ ತಿಳಿಸಿದರೆ ಆದ್ರೆ ಬರೋಕ್ಕಿಂತ ಮುಂಚೆನೇ ಪ್ರಾರಂಭ ಮಾಡಿರೋದಾದ್ರೆ ಶಿಕ್ಷಕರು ನಮಗೆ ನಮ್ಮ ಅನುಭವದಲ್ಲಿ ವಾರ್ಷಿಕ ಕ್ರಿಯಾ ಯೋಜನೆಯಿಂದ ಈ ವರ್ಷಕ್ಕೆ ಮಾತ್ರ 70% ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸರ್ಕಾರದಿಂದ ವೇಟ್ ಮಾಡ್ತೀನಿ ಅಂತ ಪ್ರಾರಂಭ ಮಾಡಬೇಕಾದ್ರೆ ವಾರ್ಷಿಕ ಕ್ರಿಯಾ ಯೋಜನೆ ಇಲ್ಲ ಅಂದಾಗ ಜನರಿಗೆ ಬರ್ತಾ ಇದೆ. ಪೂರಕವಾಗಿ ಶಿಕ್ಷಕರು ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಸೈನ್ಮೆಂಟ್ಗಳನ್ನ ಚಟುವಟಿಕೆಗಳನ್ನ ನಮ್ಮ ಸ್ವಂತಿಕೆಯಿಂದ ರೂಪಿಸಿ ವಿದ್ಯಾರ್ಥಿಗಳಿಗೆ ತಿಳಿಸಿ ಕಲಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ವಿದ್ಯಾರ್ಥಿ ಕಾರ್ಯಕ್ರಮಗಳು ಆದಷ್ಟು ಬೇಗ ಮಾಡಿದ್ರೆ
ನಮಗೆ ರೆಗ್ಯುಲರ್ ಸಿಲೆಬಸ್ ಬಗ್ಗೆ ನಾವು engage ಮಾಡೋದು ತುಂಬಾ ಸುಲಭ ಆಗುತ್ತೆ ಶಿಕ್ಷಕರಿಗೆ. ಜೊತೆಗೆ ಒಂದಷ್ಟು ಮಾಹಿತಿಗಳು ಜೊತೆಗೆ ಒಂದಷ್ಟು ಹೊಸ ಐಡಿಯಾ ಕೂಡ ಶಿಕ್ಷಕರಿಗೆ ಅನುಭವ ಆಗುತ್ತೆ. ಸೊ ಹಾಗಾಗಿ ಬೇಗ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾನೇ. ನೆಕ್ಸ್ಟ್ ಈಗಾಗಲೇ ಕೊನೆಯ ಸೆಂಟೆನ್ಸ್ ತಿಳಿಸಿದೆ, ಶಿಕ್ಷಕರು ಕಾರ್ಯ ತಯಾರಿಸಿದ ಅಥವಾ ಇಲಾಖೆಯಿಂದ ಬರ್ತಕ್ಕಂತಹ ವಾರ್ಷಿಕ ಯೋಜನೆ ಅನುಸಾರ ಕಲಿಕಾ ಚಟುವಟಿಕೆಗಳನ್ನ ಯಾವ ಪರಿಕಲ್ಪನೆಯಿಂದ ಆ ಒಂದು ತಿಳಿಸ್ತಾರೆ ಇಷ್ಟು ಪಠ್ಯಕ್ರಮ ಬರ್ತದೆ. ಜೊತೆಗೆ ಇನ್ನೂ ಒಂದು ಪ್ರಮುಖವಾಗಿರ್ತಕ್ಕಂತಹ ಅಂಶ ಇನ್ನೊಂದು ಅಂದ್ರೆ ಮಧ್ಯಾಹ್ನದ ಉಪಹಾರ ಯೋಜನೆ. ನಮಗೆ ಪ್ರತಿ ತಿಂಗಳು ಮಧ್ಯಾಹ್ನದ ಉಪಹಾರದ ಸಾಮಗ್ರಿಗಳನ್ನ ಶಾಲೆ ಕಳಿಸ್ತಾನೆ ಇರ್ತದೆ. ಏನ್ ಮಾಡ್ಬೇಕು, ಶಾಲೆಗೆ ಕೊಳೆಯಕ್ಕೆ ಬಿಡುವಾಗಲಿಂದ ಒಂದು ತಿಂಗಳಿಗೆ ಏನು ಮಕ್ಕಳಿಗೆ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಅಂತಹ ಮಕ್ಕಳ ಪೋಷಕರು ಅಥವಾ ಮಕ್ಕಳನ್ನ ಶಾಲೆಗೆ ಕಳಿಸಿ ಎಲ್ಲ ಆಹಾರ ಧಾನ್ಯಗಳನ್ನ ಶಾಲೆಯಿಂದ ಹೇಗೆ ಕೊಡ್ಬೇಕಂತೆಲ್ಲ ಪೂರೈಸತಕ್ಕಂಥದ್ದು. ಜೊತೆಗೆ ಮಕ್ಕಳಿಗೆ ಸಮತೋಲನ ಆಹಾರ ನೀಡುವಂತೆ ಶಾಲೆಯಲ್ಲಿ ಕೊಡ್ತಕ್ಕಂಥ ಎಲ್ಲದನ್ನು ಕೂಡ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಂತ ಅಲ್ಲ, ಇದಕ್ಕೆ ಪೂರಕವಾಗಿ ಮನೆಗಳಲ್ಲಿ ಲಭ್ಯವಿರ್ತಕ್ಕಂತಹ ಇತರೆ ವಸ್ತುಗಳನ್ನು ಸೇರಿಸಿ ಮಕ್ಕಳಿಗೆ ಸಮರ್ಥ ಆಹಾರ ನೀಡಬೇಕು. ನೀಡೋದಕ್ಕೆ ಹೇಳೋದು ಅಷ್ಟೇ ಕರ್ತವ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಶಿಕ್ಷಕರೆಲ್ಲರೂ ಕೂಡ ಇಮ್ಯುನಿಟಿ ಪವರ್ನ ಹೇಗೆ ಸಾಧಿಸಿಕೊಳ್ಳಬೇಕು, ಅದಕ್ಕೆ ಸಮತೋಲನ ಆಹಾರದ ಪ್ರಾಮುಖ್ಯತೆ ಏನು ಮಕ್ಕಳಿಗೆ ಶಿಕ್ಷಣಕ್ಕಿಂತ ಅಗತ್ಯವಾಗಿ ಅವರ ಆರೋಗ್ಯ ಮುಖ್ಯ ಎನಿಸುತ್ತದೆ. ಹಾಗಾಗಿ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಸಮತೋಲನ ಆಹಾರದ ಪ್ರಾಮುಖ್ಯತೆಯಿಂದ ತಿಳಿಸಬೇಕಾಗುತ್ತೆ. ಹಾಗಾಗಿ ಯಾವ ಶಿಕ್ಷಕರು ಪ್ರತಿ ವಾರ ಏನು ಮಾರ್ಗದರ್ಶಕರಿಗೆ ತೆರಳುತ್ತಾರೆ, ಆಹಾರವನ್ನ ಕೊಟ್ಟ ಚರ್ಚೆ ಮಾಡಿ ಮತ್ತೆ ಜೀವ ನಿರೋಧಕ ಶಕ್ತಿನ ಹೆಚ್ಚಿಸಲಿಕ್ಕೆ ಶಿಕ್ಷಕರಿಗೆ ತಿಳುವಳಿಕೆ ಪೋಷಕರಿಗೆ ತಿಳಿಸಿ ಅವರ ಜೊತೆ ಚರ್ಚೆ ನಡೆಸಿ ಸಮತೋಲನ ಆಹಾರ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುವಂತೆ ಮಾಡತಕ್ಕಂಥ ಜವಾಬ್ದಾರಿ ಮಾರ್ಗದರ್ಶಿ ಶಿಕ್ಷಕರ ಕರ್ತವ್ಯ ಆಗಿದೆ. ನೆಕ್ಸ್ಟ್ ಹಾಗೆ ಮತ್ತೆ ಮಕ್ಕಳು ಹಾಗೂ ಮಾರ್ಗದರ್ಶಿ ಶಿಕ್ಷಕರ ನಡುವಣ ಸಂಪರ್ಕ ಹೇಗಿರಬೇಕು, ನಾವು ಹೇಗೆ ಸಂವಹನ ಮಾಡ್ತಕ್ಕಂಥದ್ದು, ಶಿಕ್ಷಕರ ಬಗ್ಗೆ ಹಂಚಿಕೆ ಮಾಡತಕ್ಕಂತಹ ಒಂದು ಹಳ್ಳಿಯ ಮಾರ್ಗದರ್ಶಿ ಗುಂಪನ್ನ ಅವರ ಮನೆಗೆ ಲಭ್ಯವಿರುವ ಸಂಪರ್ಕ ಸಾಧನಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಾವೆಲ್ಲರೂ ಕೂಡ ಈಗಾಗಲೇ ಕರೆ DRC ಕ್ಷೇತ್ರ ಶಿಕ್ಷಣ ವಿದ್ಯಾರ್ಥಿಗಳಿಗಾಗಲೇ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಈ ಶಾಲೆಯಲ್ಲಿ ಕಂಡುಬರ್ತಕ್ಕಂಥ ಉದಾಹರಣೆಗೆ ವಿದ್ಯಾರ್ಥಿಗಳು ಪರಿಸ್ಥಿತಿ ಇದ್ದಾರೆ. ಅವರು ಒಂದು 10 ವರ್ಷಗಳಿಂದ ಬರ್ತಾ ಇದೆ ಅಂತ ಭಾವಿಸ್ತಾರೆ. ಆ ತರಗತಿವಾರು ಯಾವ ಯಾವ ವಿದ್ಯಾರ್ಥಿಗಳ ಬಳಿ ಈ ಜೊತೆಗೆ ಸ್ಮಾರ್ಟ್ ಲ್ಯಾಪ್ಟಾಪ್ ಅವೈಲಬಲ್ ಇದೆ, ಸ್ಮಾರ್ಟ್ ಫೋನ್ ಅವೈಲಬಲ್ ಇದೆ, ಬರೀ ಬೇಸಿಕ್ ಫೋನ್ ಅವೈಲಬಲ್ ಇದೆ. ಜೊತೆಗೆ ಯಾವ ಮಾಧ್ಯಮಗಳಿಂದ ಅಂತಹ ವಿದ್ಯಾರ್ಥಿಗಳಿಂದ ಶಿಕ್ಷಕರು ತರಗತಿವಾರು ಪಟ್ಟಿ ಮಾಡ್ಕೊಂಡಿರ್ಬೇಕು. ತರಗತಿವಾರು ಪಟ್ಟಿ ಮಾಡ್ಕೊಂಡು ಮಾರ್ಗದರ್ಶಿ ಪ್ರತಿ ಗುಂಪಿನ ಮಾರ್ಗದರ್ಶಿ ಶಿಕ್ಷಕರಿಗೆ ಕೊಡಬೇಕು. ತರಗತಿವಾರು ಉದಾಹರಣೆಗೆ ಏಳನೇ ಬರ್ತಾಯಿದ್ರೆ 8, 9, 10 ಪಟ್ಟಿ ಏನು ಸಮೂಹ ಮಾಧ್ಯಮದ ಪಟ್ಟಿ ಮುಖ್ಯ ಶಿಕ್ಷಕರ ಬಳಿ ಇರುತ್ತೆ. ಯಾವ ಮಾರ್ಗದರ್ಶಿ ಶಿಕ್ಷಕರು ಯಾವ ಹಳ್ಳಿಗೆ ಹೋಗ್ತಾ ಇದ್ದಾರೆ, ಯಾವ ವಿದ್ಯಾರ್ಥಿಗೆ ನಾವು ಜೀನಿಯಸ್ ಕಲಿಕಾ ಕೋಣೆಯಿಂದ ರೂಪಿಸಬೇಕು, ಬ್ರಿಲಿಯಂಟ್ ಕಲಿಕಾ ಕೋಣೆಯಿಂದ ರೂಪಿಸಬೇಕು, ಜೊತೆಗೆ ಯಾರಿಗೆ ಇಂಟೆಲಿಜೆಂಟ್ ಕಲಿಕಾ ಕೋಣೆಯಿಂದ ರೂಪಿಸಬೇಕು ಅಂತ ಶಿಕ್ಷಕರು ಮಾತಾಡಿರ್ಬೇಕು. ಅಲ್ಲಿ ಯಾವ ಮಾರ್ಗದರ್ಶಿ ಶಿಕ್ಷಕರು ಹೋಗ್ತಾರೆ ಅವರೇ ಎಲ್ಲಾ ವಿಷಯಗಳನ್ನ ಟೀಚ್ ಮಾಡ್ತಾ ಇಲ್ಲ. ಇಲ್ಲಿ ಶಿಕ್ಷಕರು ರೊಟೇಷನ್ ಆಗಿ ತರಗತಿನ ಕಟ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಯಾವ ಶಿಕ್ಷಕರು ಅಲ್ಲಿಗೆ ತೆರಳುತ್ತಾರೆ ಅವರಿಗೆ ಮಕ್ಕಳಿಗೆ ಅಲ್ಲಿರ್ತಕ್ಕಂತಹ ಮಕ್ಕಳಿಗೆ ಯಾವ ವಿಷಯದ ಕಲಿಕೆಯಲ್ಲಿ ತೊಂದರೆ ಉಂಟಾಗುತ್ತೆ ಅನ್ನೋ ಸಂದೇಹಗಳಿದೆ. ಅದನ್ನ ಆಯಾ ವಿಷಯ ಶಿಕ್ಷಕರಿಗೆ ಕರೆ ಮಾಡಿ ಬ್ಲೂಟೂತ್ ಸ್ಪೀಕರ್ ಹೋಗಿದ್ರೆ ಅಥವಾ ಸ್ಮಾರ್ಟ್ ಫೋನ್ ಅಲ್ಲಿ ಲೌಡ್ ಸ್ಪೀಕರ್ ಇದ್ರೆ ಲೌಡ್ ಸ್ಪೀಕರ್ ಶಿಕ್ಷಕರಿಗೆ ಫೋನ್ ಮಾಡಿ ಲೌಡ್ ಸ್ಪೀಕರ್ ಅಂತಂದ್ರೆ ಯಾವ ಕಲಿಕಾ ಚಟುವಟಿಕೆಗೆ ಸಂದೇಹ ಇದೆ ಅದನ್ನ ಪರಿಹರಿಸಲಿಕ್ಕೆ ಅಲ್ಲಿ ಸಾಧ್ಯ ಇದೆ. ಇವೆಲ್ಲವೂ ಕೂಡ ಇಲಾಖೆಗೆ ಹೇಳ್ತಕ್ಕಂಥದ್ದಲ್ಲ, ಶಿಕ್ಷಕರು ಕಾರ್ಯನಿರ್ವಹಿಸಬೇಕಾದ್ರೆ ರೂಪದಲ್ಲಿ ನಾವು ಹೆಚ್ಚು ಸಮಸ್ಯೆಗಳನ್ನ ಎದುರಿಸತಕ್ಕಂಥದ್ದು. ಆ ಸಮಸ್ಯೆಗಳಿಗೆ ಇಲಾಖೆಯಿಂದ ಆಕರ್ಷಿಸಿದ್ರೆ ನಾವೇ ಸೊಲ್ಯೂಷನ್ ಕಂಡುಕೊಳ್ಳಬೇಕಾಗುತ್ತೆ. ಇದಕ್ಕಿಂತ ಹೊರತಾಗಿ ನಾವು ಇನ್ನೂ ಉತ್ಸಾಹ ಇರ್ತಕ್ಕಂತಹ ಇಲ್ಲಿ ಸಮೀಕ್ಷೆ ಮಾಡ್ಕೊಂಡಿದ್ವಿ. ಸಮೀಕ್ಷೆ ನಂತರ ಲಭ್ಯವಿರುವ ತಂತ್ರಜ್ಞಾನ ಆಧಾರಿತ ಸಾಧನಗಳಾಗಿದೆ ಈ ಕೆಳಕಂಡ ಕಲಿಕೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿ ಮೊದಲನೇದಾಗಿ ಇಂಟೆಲಿಜೆಂಟ್ ಕೋಣೆ ಅಂತ 1993 ಬಂದಿದೆ. ಇಂಟರ್ನೆಟ್ ಸಹಿತ ಕಂಪ್ಯೂಟರ್ ಟ್ಯಾಬ್ ಸ್ಮಾರ್ಟ್ ಫೋನ್ ಇರತಕ್ಕಂಥ ಕೋಣೆ ಅಂತ ಹೇಳಿ 3ನೇ ಕೋಣೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ 2 ಇಂಟರ್ನೆಟ್ ಸಹಿತ ಮೊಬೈಲ್ ಫೋನ್. ಯಾರ ಮನೆಯಲ್ಲಿ ಬೇಸಿಕ್ ಫೋನ್ ಇದೆ ಅಥವಾ ಸ್ಮಾರ್ಟ್ ಫೋನ್ ಇದ್ರೂ ಕೂಡ ಮಕ್ಕಳಿಗೆ ಅದರ ಲಭ್ಯತೆ ಬೆಳಗ್ಗೆ 9 ಗಂಟೆ ಒಳಗಡೆ ಸಂಜೆ 6 ಗಂಟೆಗೆ ಇದೆ ಅಂತ ನಾವು ಕೋಣೆಗೆ. ಅದೇ ರೀತಿ GPS
ಜೀನಿಯಸ್ ಕೋಣೆ ಅಂತ ಹೆಸರಿಟ್ಟು ಇಲ್ಲಿ ಯಾವುದೇ ತಂತ್ರಜ್ಞಾನ ಆಧಾರಿತ ಸಾಧನೆಗಳು ಇಲ್ಲದೇ ಇರತಕ್ಕಂತಹ ಏನು ಮಕ್ಕಳ ಕೋಣೆ ಇದು ಈ ರೀತಿಯಾಗಿ 3 ಕಲಿಕಾ ಕೋಣೆಗಳಾಗಿವೆ. ಹಾಗಾದ್ರೆ ಈ 3 ಕಲಿಕಾ ಕೋಣೆಗಳಿಗೆ ನಾವು ಮಕ್ಕಳಿಗೆ ಹೇಗೆ ಕಲಿಕೆಯನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸರ್ ಚರ್ಚೆ ಮಾಡಿದ್ರೆ ಒಂದು ಕಂಪ್ಲೀಟ್ ಮುಗಿಸ್ಬೇಕು ಆ ಪ್ರೆಸೆಂಟೇಷನ್. ಸರ್ ಸ್ಟಾರ್ಟ್ ಮಾಡಿ ಸರ್, ಕಂಟಿನ್ಯೂ ಮಾಡಿ, ಮುಗಿಸ್ಬಿಡಿ ಅಂತ. ಓಕೆ ಹಾಂ ಸರ್ ಓಕೆ, ನಾನು ನನ್ನ ಪ್ರೆಸೆಂಟೇಷನ್ ಕಂಪ್ಲೀಟ್ ಮುಗಿಸ್ತೇನೆ. ಸ್ನೇಹಿತರೆ, ಮೊದಲನಾಗಿ ನಾನು ಇಂಟೆಲಿಜೆಂಟ್ ಕೋಣೆಯ ವಿದ್ಯಾರ್ಥಿಗಳಿಗೆ ಹೇಗೆ ಮಾಡಬೇಕು ಅಂತ ಸ್ನೇಹಿತರೆ ಇದೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಗದರ್ಶಿ ಶಿಕ್ಷಕರು ಕೇವಲ ಸಂವಹನಕಾರರಾಗಿರ್ತಾರೆ, ಬೇರೆ ಬೇರೆ ಶಿಕ್ಷಕರಾಗಿದ್ರೆ ಅಥವಾ ಅದೇ ವಿಷಯ ಶಿಕ್ಷಕರು ಒಂದು ಪಾಠ ಮಾಡ್ತಿರ್ತಾರೆ. ಯಾವ ರೀತಿ ಪಾಠ ಮಾಡಬೇಕಾಗುತ್ತೆ ಅಥವಾ ಏನು ನಾ ಹೇಳ್ತೀನಿ ಸರ್, ಹೇಳ್ತೀನಿ. ಜಿಯೋ ಕಿತ್ತೂರು ಓಕೆ, ಇಲ್ಲಿ ನಾವೇನು ಇವಾಗ ಸಂವಾದ ನಡೆಸ್ತಾ ಇದ್ದೀವಿ ಅದೇ ರೀತಿಯಾಗಿ ಮಾತನಾಡಿದ್ರೆ ಗೂಗಲ್ ಮೀಟ್ ಇರ್ಬೋದು, ಜೂಮ್ ಇರ್ಬೋದು, ಸ್ಕೈಪ್ ಇರ್ಬೋದು, ಹ್ಯಾಂಡ್ ಔಟ್ಸ್ ಇನ್ನಿತರೆ ವೆಬಿನಾರ್ ಟೂಲ್ಗಳನ್ನ ಬಳಸಿಕೊಂಡು ಮಕ್ಕಳಿಗೆ ವಿಷಯ ಶಿಕ್ಷಕರು ಏನು ಮಾಡಿ ತರಗತಿ ಪ್ರಕ್ರಿಯೆಯನ್ನು ಪೂರೈಸಬೇಕು. ಇನ್ಸಿಡೆಂಟ್ ಅಂದ್ರೆ ಇಂಟರ್ನೆಟ್ ವ್ಯವಸ್ಥೆ ಇರುವಂತಹ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ಫೋನ್, ಟ್ಯಾಬ್ಲೆಟ್ ಅಥವಾ ನಾವು ನೀರಿನ ಕೋಣೆಯಿಂದ ಎರಡು ವಿಭಾಗ ಮಾಡ್ಕೊಂಡಿದ್ದೀವಿ. ಅದು ಇಲಾಖೆ ಹೇಳಿರೋದ್ರಲ್ಲಿ ಬೇಸಿಕ್ ಇಂಟರ್ನೆಟ್ ರಹಿತ ಫೋನ್ ಅಂದ್ರೆ ಕೇವಲ ದೂರವಾಣಿ ಕರೆಯನ್ನು ಮಾತ್ರ ಮಾಡಬಹುದು ಅಂತಹ ಹೆಚ್ಚು ಮಕ್ಕಳು ಸೊ ಇಂಟರ್ನೆಟ್ ರೈತ ಮೊಬೈಲ್ ಫೋನ್ ಇರ್ತಕ್ಕಂಥವರಿಗೆ ಬೇಸಿಕ್ ಫೋನ್ ಇರುತ್ತೆ. ಮಾರ್ಗದರ್ಶಿ ಶಿಕ್ಷಕರಿಗೆ ನಾವು ಆ ವಿದ್ಯಾರ್ಥಿಗೆ ಒಂದು ವಾರಕ್ಕೆ ದಿನಾಂಕ ಮಾತ್ರ ಸಿಗ್ತೀವಿ. ಒಬ್ಬ ಮಾರ್ಗದರ್ಶಿ ಶಿಕ್ಷಕರಾಗಿ ಹೋದಾಗ ಅವರಿಗೆ ರೆಕಾರ್ಡಿಂಗ್ ವಾಯ್ಸ್ ಮೆಸೇಜ್ ಕಳಿಸಬೇಕಂತದ್ದು ಅಥವಾ ಅವರ ಪೋಷಕರಿಗೆ ಪ್ರತಿದಿನ ಅವರು ಅದಕ್ಕಿಂತ ಮುಂಚೆ ಕರೆ ಮಾಡಿ ಹೇಳ್ತಕ್ಕಂಥದ್ದು ಅಥವಾ ರೆಕಾರ್ಡಿಂಗ್ ವಾಯ್ಸ್ ಮೆಸೇಜ್ ಅನ್ನು ಫೋನಿಗೆ ಕಳಿಸಿ ಅದರ ಆಧಾರದ ಮೇಲೆ ಮಕ್ಕಳು ಕಳಿಸಿರ್ತಕ್ಕಂತಹ ಚಟುವಟಿಕೆ ಆಳೆಯಿಂದ ಅಥವಾ ಅಭ್ಯಾಸ ಆಳೆಗಳನ್ನ ಅಥವಾ ಬದುಕು ಮಕ್ಕಳನ್ನ ಬೆಳೆಸಿ ಕಲಿಕೆಯನ್ನು ಕಟ್ಟಿರ್ತಕ್ಕಂಥ ಇದು ಒಂದು ರೀತಿಯಾಗಿರ್ತಕ್ಕಂತಹ ಕ್ರಿಯೆ. ಇನ್ನೊಂದು ರೀತಿ ನಾವು ವೈಯಕ್ತಿಕ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ. ಸ್ಮಾರ್ಟ್ ಫೋನ್ ಇದ್ರೂ ಸಹಿತ ಪೋಷಕರು ಮಕ್ಕಳಿಗೆ ಅವೈಲೇಬಲ್ ಇರತಕ್ಕಂಥದ್ದು ಬೆಳಗ್ಗೆ 9 ಗಂಟೆ ಒಳಗಡೆ ಮತ್ತೆ ಸಂಜೆ 6 ಗಂಟೆ ಮೇಲೆ. ಈ ಸಂದರ್ಭದಲ್ಲಿ ಏನ್ ಮಾಡಬೇಕು? ಶಿಕ್ಷಕರು 9 ಗಂಟೆಯ ಒಳಗೆ ಮುಂದಿನ ದಿನ ಮಕ್ಕಳಿಗೆ ಇವರು ಏನನ್ನ ಆ ಒಂದು ದಿನದಲ್ಲಿ ಕಲಿಸಬೇಕು ಅಥವಾ ಒಂದು ವಾರ ಕಲಿಸಬೇಕು ಇದನ್ನ ಅಸೈನ್ಮೆಂಟ್ ರೂಪದಲ್ಲಿ ಅಥವಾ ತರಗತಿ ರೂಪದಲ್ಲಿ ಅಥವಾ ಗೂಗಲ್ ಪ್ಲಾಟ್ಫಾರ್ಮ್ಸ್ ಬರ್ತದೆ, ಅಗತ್ಯ ಮಾಹಿತಿ ಅಂತಹ ರೀತಿಯಾಗಿರ್ತಕ್ಕಂತಹ ಮಾಹಿತಿ ಸಿಗಬೇಕಂತದ್ದು. ಅದೇ ರೀತಿ ವಾಟ್ಸ್ಆಪ್ ಮುಖಾಂತರ ಪೋಷಕರು ಮನೆಗೆ ಬರ್ತಾರೆ, ಅದರ ಫೀಡ್ಬ್ಯಾಕ್ ಆಗಬೇಕು. 9 ಗಂಟೆ ಒಳಗೆ ಅಸೈನ್ಮೆಂಟ್ ಕಳಿಸಿರ್ತೀವಿ, ಮತ್ತೆ ಸಂಜೆ 6 ಗಂಟೆ ಮೇಲೆ ಅವರ ಏನೋ ಫೀಡ್ಬ್ಯಾಕ್ ವಾಪಸ್ ಮಾಡ್ತಾರೆ. ಇದು ಬ್ರಿಲಿಯಂಟ್ ಕೂಡ ಇಂಟರ್ನೆಟ್ ಇದ್ರೂ ಸಹ ಮಕ್ಕಳ ಆ ಒಂದು ವ್ಯವಸ್ಥೆಯ ಲಭ್ಯತೆ 9 ಗಂಟೆಯ ಒಳಗೆ 6 ಗಂಟೆಯಲ್ಲಿ ಸಿಗ್ತದೆ. ಅದೇ ರೀತಿ ಪ್ರಮುಖವಾಗಿ ಪ್ರಪ್ರಥಮವಾಗಿ ನಾವು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಜೀನಿಯಸ್ ಫೋನ್. ಇಲ್ಲಿ ಯಾವುದೇ ತಂತ್ರಜ್ಞಾನ ಆಧಾರಿತ ಸಾಧನಗಳು ಇಲ್ಲಿ ಇಲ್ಲ. ಇದು ಕೂಡ ನಮ್ಮ ಸರ್ಕಾರಿ ಶಾಲೆಗೆ ಹೆಚ್ಚಿನ ಮಕ್ಕಳು ಇಲ್ಲಿ ಬರ್ತಾರೆ. ಇಲ್ಲಿ ಏನ್ ಮಾಡ್ಬೇಕು ನೋಡಿ, ಯಾವುದೇ ತಂತ್ರಜ್ಞಾನ ಆಧಾರಿತ ಸಾಧನಗಳಿಂದ
ಪ್ರತಿ ಗುಂಪಿನ ಮಾರ್ಗದರ್ಶಿ ಶಿಕ್ಷಕರು ವಿದ್ಯಾರ್ಥಿಗಳ ವಾಸ ಪ್ರದೇಶದಲ್ಲಿ ಕಾರ್ಯಾಚರಣೆ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಚಟುವಟಿಕೆ ಸಭೆಗಳನ್ನು ಹೇಗೆ ಮಾಡಬೇಕು, ಅಲ್ಲಿ ಶಿಕ್ಷಕರು ಏನ್ ಮಾಡ್ಬೇಕು, ಅದಕ್ಕೆ ಬೋಧಕ ಹೇಳ್ತಿದ್ದಲ್ಲ ಹೆಂಗೆ ವಿದ್ಯಾರ್ಥಿಗಳನ್ನ ಒಂದ್ ಕಡೆ ಸೇರಿಸಬೇಕಂತ SMS ಸ್ಯಾನಿಟೈಸರ್, ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದರ ಆಧಾರದ ಮೇಲೆ ಹಳ್ಳಿಯ ಒಂದು ಶಾಲೆಯ ವಟಾರ ಆಗಿರಬಹುದು, ಶಾಲೆ ತೆರೆಯೋದ್ರಿಂದ. ಏಕೆಂದ್ರೆ ಫಾರ್ಮಲ್ ಆಗಿ ಶಾಲೆ ಓಪನ್ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಶಾಲೆಯಲ್ಲಿ ಬೇರೆ ಯಾವ್ದಾದ್ರು ವಟಾರ ಇದ್ರೆ ಶಾಲೆಯ ವಟಾರ ಆಗಿರ್ಬೋದು, ಧಾರ್ಮಿಕ ಸ್ಥಳಗಳು ದೇವಸ್ಥಾನದ ಆಧಾರ ಇರ್ಬೋದು, ಇನ್ನಿತರೆ ಧಾರ್ಮಿಕ ಸ್ಥಳಗಳ ಪ್ಲೇಸಸ್ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಡೈರಿಯ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಶೆಲ್ಟರ್ ಯಾವುದೇ ಪ್ರದೇಶದಲ್ಲಿ ಶಿಕ್ಷಕರು ಮಕ್ಕಳಿಗೆ ಮಾಸ್ಕ್ ಮತ್ತು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಏನ್ ಮಾಡ್ಬೇಕು, ಅವರು ಏನು ಕಲಿಕೆಯನ್ನ ಬೆಳೆಸಿದ್ದಾರೆ, ಒಬ್ಬ ಮಾರ್ಗದರ್ಶಿ ಶಿಕ್ಷಕರು ಅವರ ವಿಷಯದಾಗಿರ್ಬೋದು ಅಥವಾ ಇತರ ವಿಷಯದ ಶಿಕ್ಷಕರು ಯಾವ ರೀತಿಯಾಗಿ ಕಲಿಕಾಲಗಳನ್ನ ಕಲಿಸಿದರೆ ಅದನ್ನ ಮಕ್ಕಳಿಗೆ ಕೊಡಿ ಸೂಕ್ತವಾದಂತಹ ಮಾಹಿತಿಯನ್ನ ಇತರ ಶಿಕ್ಷಕರ ಜೊತೆ ಫೋನ್ ಕರೆ ಮಾಡಿ ಮಕ್ಕಳಿಗೆ ಮಕ್ಕಳನ್ನ ತಿಳಿಸಿ ಅದನ್ನ ಮಕ್ಕಳಿಗೆ ಮಾಹಿತಿ ತಿಳಿಸತಕ್ಕಂಥದ್ದು. ನೆಕ್ಸ್ಟ್ ಕೆಲವು ಸಲಹಾತ್ಮಕ ದಯವಿಟ್ಟು ಏನಾದ್ರೂ ಚರ್ಚಿತ ಅಂಶಗಳು ಬಂತು ಅಂದ್ರೆ ಅದೇ ಸಂದರ್ಭದಲ್ಲಿ ಬರ್ಕೊಂಡು ನಿಶ್ಚಯ ಸಮಯದಲ್ಲಿ ದಯವಿಟ್ಟು ಆಡ್ ಮಾಡಿ ಹೊಸ ಹೊಸ ಅನುಷ್ಠಾನಗಳಿಗೆ ಅದು ಕಾರಣ. ಹಾಗೆ ಇಲ್ಲಿ ಚಟುವಟಿಕೆಗಳು ಚಟುವಟಿಕೆಗಳು ಶಿಕ್ಷಕ ತಯಾರಿಸಬಹುದು ಅಥವಾ ಈ ವರ್ಷ DSRT ಅವರೇ ಚಟುವಟಿಕೆ ಆದಾಯಗಳನ್ನು ತಯಾರಿಸಲಿಕ್ಕೆ ಅದಕ್ಕೆ ವೇಟ್ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಹೇಗಿರುತ್ತೆ ಆಯಾ ವಿಷಯ ಶಿಕ್ಷಕರಿಗೆ ತಯಾರಿ ಮಾಡ್ಕೊಂಡು ಭೌಗೋಳಿಕ ಪ್ರದೇಶಗಳಿಗೆ ಪ್ರತಿ ಶಿಕ್ಷಕರು ಕೂಡ ವಿಭಿನ್ನ. ಹೀಗಾಗಿ ಶಿಕ್ಷಕರು ತಮ್ಮ ವೈಯಕ್ತಿಕ ಚಟುವಟಿಕೆ ಆಟಗಳನ್ನ ತಯಾರಿಸಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಒದಗಿಸಿ ಕಲಿಕೆಯನ್ನ ಈ ದಿಶೆಯಲ್ಲಿ ಸ್ಥಳೀಯವಾಗಿ ಲಭ್ಯವಿರುವ ಒಳಗೊಳಿಕೆ ಮಾಡುವ ಕಲಿಕೆಯ ಸಾಮಗ್ರಿಗಳನ್ನು ಬಳಸಿ ಮಾಡಬಹುದಾದಂತಹ ಚಟುವಟಿಕೆಗಳು. ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರಿಗೆ ಯಾವುದೇ ರೀತಿಯ ಆರ್ಥಿಕ ಹೊರೆಯನ್ನು ಬೀರಬಾರದು. ಹಣ ಬೇಕಾಗುತ್ತೆ, ಇದು ಮಾಡಬೇಕಂತ ಯಾವುದೇ ಕಾರಣಕ್ಕೂ ಹೇಳಬಾರದು. ರಿಯೂಸಬಲ್, ಕಡಿಮೆ ವೆಚ್ಚದಲ್ಲಿ ಸಿಗ್ತಕ್ಕಂಥದ್ದು, ಮನೆಯಲ್ಲಿ ಲಭ್ಯವಿರ್ತಕ್ಕಂಥ ಸಾಕಷ್ಟು ಸಾಧ್ಯವಾದಷ್ಟು ಯಾವುದೇ ಹಣವನ್ನ ವ್ಯಯ ಮಾಡದೆ ಶಿಕ್ಷಣ ಮಾಡತಕ್ಕಂತಹ ವ್ಯವಸ್ಥೆಯ ಜೊತೆಗೆ ಮಗುವಿನಲ್ಲಿರುವ ಪ್ರತಿಕ್ರಿಯೆಯನ್ನು ಗುರುತಿಸಿ ಅಭ್ಯಾಸವನ್ನು ರೂಢಿಸಿಕೊಂಡು ಕಲಿಯಲಿಕ್ಕೆ ಪ್ರೋತ್ಸಾಹ ನೀಡತಕ್ಕಂಥದ್ದು. ಭಾಷೆಯನ್ನ ಕಲಿಸತಕ್ಕಂಥವರಿಗೆ ಇಂಗ್ಲಿಷ್ ನ್ಯೂಸ್ ಪೇಪರ್, ಕನ್ನಡ ನ್ಯೂಸ್ ಪೇಪರ್, ಹಿಂದಿ ನ್ಯೂಸ್ ಪೇಪರ್, ಹೀಗೆ ಭಾಷೆಯ ಪ್ರೌಢಿಮೆಯ ಕಲಿಸತಕ್ಕಂಥದ್ದು. ಎಲ್ಲರೂ ಓದ್ತಾರೆ, ಆದ್ರೆ ಎಲ್ಲಾ ವಿದ್ಯಾರ್ಥಿಗಳು ಅರ್ಥಗರ್ಭಿತವಾಗಿ ಓದಬೇಕಾಗುತ್ತೆ. ಹಾಗಾಗಿ ಅರ್ಥಗರ್ಭಿತವಾಗಿ ಓದಿಸಿ ಅದನ್ನ ರೆಕಾರ್ಡ್ ಮಾಡಿಕೊಂಡು ಸಂಸ್ಕೃತ ದಾಖಲೆಯನ್ನು ಇರ್ತಕ್ಕಂಥದ್ದು, ಮನೆಯಲ್ಲಿಯೇ ಸುರಕ್ಷಿತವಾಗಿ ಮಾಡಬಹುದಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಂದ ಪಠ್ಯಕ್ಕೆ ಪೂರಕವಾದ ಇತರೆ ಪ್ರಾಜೆಕ್ಟ್ಗಳನ್ನು ಕೂಡ ಮಕ್ಕಳಿಗೆ ಕಲಿಕಾ ಸಾಮರ್ಥ್ಯದಲ್ಲಿ ದಿನಪತ್ರಿಕೆಗಳನ್ನ ತುಣುಕುಗಳನ್ನ ಕೊಟ್ಟಿದ್ರೆ, ಯಾವುದಾದ್ರು ಹಳೆ ವ್ಯಾಖ್ಯಾನ ಕೊಟ್ಟಿದ್ರೆ, ಯಾವುದಾದ್ರೂ ಉದ್ಯೋಗ ಆಧರಿಸಿದಂತ ಪುಸ್ತಕಗಳನ್ನ ಪ್ರಾಜೆಕ್ಟ್ಗಳನ್ನ ಸಿದ್ಧಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಂಥ ಸಾಮಗ್ರಿಗಳನ್ನ ಮಕ್ಕಳಿಗೆ ಒದಗಿಸಬೇಕು. ನೆಕ್ಸ್ಟ್ ಕೆಲವು ಮಾದರಿ ಚಟುವಟಿಕೆ ಆಟಗಳನ್ನು ನೀವು ಕಳಿಸುತ್ತೇವೆ. ಉದಾಹರಣೆಗೆ ನೋಡಿ, ಇಲ್ಲಿ ಕ್ರೀಡಾಟಿಕೆ ಬಗ್ಗೆ ಸಂಬಂಧಪಟ್ಟಂತೆ ನಾವು ವರ್ಕ್ಷೀಟ್ಗಳನ್ನು ತಯಾರು ಮಾಡಿದ್ದೀವಿ. ವರ್ಕ್ಷೀಟ್ ಕೊಡ್ಬೇಕಾದ್ರೆ ಅಲ್ಲಿ ಬರ್ತಿದ್ವಿ, ನೀವು ಬರ್ತೀವಿ, ನೀವು ಏನಿರ್ಬೇಕು, ವಿಷಯ ಏನಿರ್ಬೇಕು, ದಿನಾಂಕ ಯಾವತ್ತು, ಮತ್ತೆ ವರ್ಕ್ಷೀಟ್ ಮಕ್ಕಳು ಏನ್ ಮಾಡ್ಬೇಕು ಅಂತ ಇಲ್ಲಿ ಗಾತುರನ್ನ ಬರಲಿಕ್ಕೆ ಮಕ್ಕಳು ಏನ್ ಮಾಡ್ಬೇಕು ಅಂತ ಮಾರ್ಗದರ್ಶಕರಿಗೆ ಯಾವ ವಿಷಯವನ್ನು ತಿಳ್ಕೊಳ್ಬೇಕು ಅವರು ರೆಕಾರ್ಡ್ ಮಾಡಿದ್ರೆ ಆ ಶಿಕ್ಷಕರ ಗೌರವ ಮಕ್ಕಳಿಗೆ ಇರುತ್ತಾರೆ. ಇಲ್ಲ ಅಂದ್ರೆ ಪೋಷಕರ ಮೊಬೈಲ್ಗೆ ಆ ರೆಕಾರ್ಡೆಡ್ ಮಾಹಿತಿಯನ್ನು ತಿಳಿಸ್ತಾರೆ. ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಶಾಲೆಗೆ ಕಳಿಸ್ತಕ್ಕಂತಹ ಕಲಿಕೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಉನ್ನತ ಕಲಿಕೆಯನ್ನು ಮಾಡಿ. ಸರ್, ಯಾರೋ ಪ್ರೆಸೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ನನ್ನ ದಯವಿಟ್ಟು ರಿಪ್ರೆಸೆಂಟ್ ಸ್ನೇಹಿತರೆ ಸರ್ ಹಾ ಓಕೆ ರಿಪ್ರೆಸೆಂಟ್ ಮಾಡೋಣ. ಸರ್, ನೀವು ರೀಪ್ಲೇಸ್ ಮಾಡಿ ಸರ್. ಅವ್ರು ನಾವು ಮ್ಯೂಟ್ ಮಾಡಿದ್ವಿ ಸರ್. ಎಸ್ ಸರ್, ಎಸ್ ಸರ್. ಪ್ರಾಬ್ಲಮ್ ಸರ್. ಒಂದು ಮಾದರಿ ರಚನೆಯ ಮಕ್ಕಳಿಗೆ ಮಾಡಿದ್ರೆ ಶಾಲೆಗಿಂತ ತುಂಬಾ ಹೆಚ್ಚಿನ ಸಮಯ ಮಕ್ಕಳಿಗೆ ಇವಾಗ ಸಿಗೋದ್ರಿಂದ ಪರಿಕಲ್ಪನೆ
ಚಟುವಟಿಕೆಯನ್ನ ತುಂಬಾ ಕಾಂಪ್ಲಿಕೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಮಕ್ಕಳು ಹೋಗಿ ಏನು ಜಾಯ್ಫುಲ್ ಲರ್ನಿಂಗ್ ಅಂತ ಕರೀತೀವಿ, ಈ ಸಮಯದಲ್ಲಿ ತುಂಬಾ ಸುಲಭವಾಗಿ ಜಾಯ್ಫುಲ್ ಲರ್ನಿಂಗ್ ಮಕ್ಕಳು ಕಲಿಸಬಹುದು. ಆದ್ರೆ ಇನ್ನೊಂದು ವಿಧವಾದಂತಹ ಚಟುವಟಿಕೆಯನ್ನು ಹೇಗೆ ಮಾಡಬಹುದು, ಗಣಿತ ವಿಷಯ ಅಥವಾ ಭೌತಶಾಸ್ತ್ರದಲ್ಲಿ ಬರ್ತಕ್ಕಂತಹ ಪ್ರಾಬ್ಲಮ್ಯಾಟಿಕ್ ಸಮಸ್ಯೆ. ಸೊ ಅಲ್ಲಿ ಮಾಹಿತಿನ ನಮಗೆ ಯಾವ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಬಗ್ಗೆ ಕೊಟ್ಟಿದ್ದೀನಿ, ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಬಗ್ಗೆ ಅದರ ರಚನೆಗಳನ್ನ ಏನ್ ಮಾಡ್ಬೇಕು ಅಂತ ನಿಮಗೆ ಹಾಗಾಗಿ ಸೊ ಇದೊಂದು ಮಾದರಿ ಅಷ್ಟೇ. ಸೊ ಈ ರೀತಿ ಮಾಡ್ಬೇಕು ಅಂತ ಹೇಳಿಲ್ಲ, ಶಿಕ್ಷಕರಿಗೆ ವೈಯಕ್ತಿಕ ಸ್ವಾತಂತ್ರ್ಯತೆ ಇದೆ. ಹಾಗಾಗಿ ಅವರ ಅವಧಾನಕ್ಕೆ ಬೇಕಂತೆ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಕಲಿಕಾ ಪ್ರಾಜೆಕ್ಟ್ಗಳನ್ನ ಮಕ್ಕಳಿಂದ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಹೇಗೆ ನೋಡಿ, ಒಂದು ಮನೆಯಲ್ಲಿರ್ತಕ್ಕಂತಹ ಒಂದು ತರಗತಿಯ ಮಕ್ಕಳು ಪ್ರಾಜೆಕ್ಟ್ ಸಂಬಂಧಪಟ್ಟಂತೆ ನೀವು ಅಲ್ಲೇ ಕೂಡ ಮೌಲ್ಯಮಾಪನ ಕೈಗೊಳ್ಳುವುದು. ಸೊ ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಫೋಟೋ ತೆಗೆದು ವಾಟ್ಸ್ಆಪ್ ಅಲ್ಲಿ ಕಳಿಸೋದಾದ್ರೆ ವಾಟ್ಸ್ಆಪ್ ಅಲ್ಲಿ ರಿಸೀವ್ ಮಾಡಬಹುದು. ಮತ್ತೆ ಸಂಗ್ರಹ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ವಿಷಯದ ಬಗ್ಗೆ ಸಸ್ಯದ ಬಗ್ಗೆ ಹೇಳಿಕೆಯನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಜೊತೆಗೆ ವಿಭಿನ್ನವಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂತಹ ಮಕ್ಕಳ ಏನು ಕಲಿಯಿಂದ ಅಂದ್ರೆ ಮಕ್ಕಳಿಗೆ ತುಂಬಾ ಸಂತೋಷ ಉಂಟು ಮಾಡ್ತಕ್ಕಂತಹ ಇಷ್ಟು ಪಠ್ಯಕ್ರಮ, ಪಠ್ಯ ವಸ್ತು, ಪಠ್ಯಗಳಿಗೆ ಸಾಮಗ್ರಿ, ಮಧ್ಯಾಹ್ನ ಹೇಗೆ ನಾವು ತಲುಪಿಸಬೇಕು ಇದು ಆಯ್ತು. ಜೊತೆಗೆ ಮುಖಾಮುಖಿ ಭೇಟಿ ಹೇಗೆ ನಾವು ಇಂಟೆಲಿಜೆಂಟ್ ಬ್ರಿಲಿಯಂಟ್ ಹಾಗೂ ಜೀವಿಸ್ತ ಮಕ್ಕಳಿಗೂ ಸಹ ಕನಿಷ್ಠ ವಾಕ್ಯಗಳು ಒಂದು ಬಾರಿಯಾದರೂ ಕೂಡ ನಾವು ಎಲ್ಲಾ ವರ್ಗದ ಅಂದ್ರೆ ಸ್ಮಾರ್ಟ್ ಫೋನ್ ಇರುವಂತಹ ಮತ್ತೆ ಸ್ಮಾರ್ಟ್ ಫೋನ್ ಇದ್ದರೆ ಬೇಸಿಕ್ ಫೋನ್ ಇರುವಂತಹ ಜೀನಿಯಸ್ ಪಡ್ಕೊಳ್ತಕ್ಕಂತಹ ಎಲ್ಲ ಮಕ್ಕಳನ್ನ ಭೇಟಿ ಮಾಡಲೇಬೇಕು. ಇಲ್ಲಿ ಒಂದು ಗೊಂದಲ ಉಂಟಾಗ್ಬೋದು. ಒಂದು ಹಳ್ಳಿಯಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳಿದ್ದಾರೆ, ಅಲ್ಲಿ ವಿದ್ಯಾರ್ಥಿಗಳು ಇಂಟೆಲಿಜೆಂಟ್ಗೂ ಬರ್ತಾರೆ, ಬ್ರಿಲಿಯಂಟ್ಗೂ ಬರ್ತಾರೆ ಮತ್ತು ಜೀನಿಯಸ್ಗೂ ಬರ್ತಾರೆ ಅಂತಂದ್ರೆ ನಾವಿಲ್ಲಿ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ 3 ಜನ ಭೇಟಿ ಮಾಡ್ತಾರೆ. ಜೊತೆಗೆ ಜೀನಿಯಸ್ ಕೋಣೆಗೆ ನಾವು ವರ್ತಿಸಬೇಕಾದ್ರೆ ಪೋಷಕರನ್ನ ಶಾಲೆಗೆ ಬರಬೇಡಿ, ಕಲಿಕಾ ಚಟುವಟಿಕೆಗಳನ್ನ ಒಳಗಾಗಿ ಮೊದಲೇ ಕೊಡ್ಬೇಡಿ. ಇಲ್ಲ ಅಂದ್ರೆ ಆ ಶಾಲೆಗೆ ಈ ಕಡೆ ಮಾಡಿದ ಶಿಕ್ಷಕರು ಯಾರು ಹೋಗೋದಂದ್ರೆ ಅವರಷ್ಟು ಕಳಿಸ್ಬೇಕು. ಅವರ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹಳ್ಳಿಗಳು ಇನ್ನೂ ಸಾಧ್ಯವಾಗ್ತಾ ಇದ್ರೆ ಅಲ್ಲಿ ಯಾರಾದ್ರೂ ಪೋಸ್ಟರ್ ಏನಾದ್ರು ಹೋಗ್ತಾ ಇದ್ರೆ ಪೋಸ್ಟರ್ ಸಹಕಾರವನ್ನು ಕೂಡ ಮಾಡ್ಕೋಬಹುದು. ಯಾರು ಕೂಡ ಈ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಮಕ್ಕಳಿಗೆ ಪೋಸ್ಟರ್ಗೆ ಸರ್ಕಲ್ ಕೂಡ ಯಾರು ಪೋಸ್ಟರ್ ಕಲಿಸುವ ದುಡ್ಡಿಗೆಲ್ಲ ನಾವು ಡೆವಲಪ್ ಮಾಡಿ ಸೀಲ್ ಮಾಡಿ ನಾವು ಯಾವ ವಿದ್ಯಾರ್ಥಿಗಳ ಪೋಷಕರಿಗೆ ಬಳಸಿಕೊಂಡು ಕಲಿಕಾ ಚಟುವಟಿಕೆಗಳ ಒಂದು ವಾರದ ಪೂರ್ತಿ ನಾವು ಈ ರೀತಿ ನಾವು ಸಂಪೂರ್ಣ ಮಾಡಬಹುದು. ಮಾರ್ಗದರ್ಶಿ ಶಿಕ್ಷಕರು ಒಮ್ಮೆಯಾದರೂ ವಿದ್ಯಾರ್ಥಿಗಳ ಪ್ರಗತಿಯನ್ನ ಪೋಷಕರ ಜೊತೆ ಚರ್ಚೆ ಮಾಡಲಿಕ್ಕೆ ನಾವು ಒಮ್ಮೆಯಾದರೂ ಭೇಟಿ ಮಾಡಲೇಬೇಕು. ರೊಟೇಷನ್ ಸಿಸ್ಟಮ್ ಅಲ್ಲ ಆಯ್ತು ಅಥವಾ ರೆಗ್ಯುಲರ್ ಆಗಿ ಒಂದೇ ಮಾರ್ಗದರ್ಶಕರು ಈ ರೀತಿ ಮಾಡ್ಬೇಕಾದ್ರೆ ಕಲಿಕಾ ಚಟುವಟಿಕೆಗಳನ್ನ ಮಕ್ಕಳಿಗೆ ಒದಗಿಸಬೇಕಾದ್ರೆ ಶಿಕ್ಷಕರೇ ಮಾಡಬೇಕು ಅಂತ ಎಸ್ಟಿಎಂ ಸದಸ್ಯರು ಜೊತೆಗೆ ಇನ್ನೂ ಹೆಚ್ಚಿನ ಪಾಲ್ಗೊಳ್ಳುವವರಿಗೆ ಹಿರಿಯ ವಿದ್ಯಾರ್ಥಿಗಳು ಇರುತ್ತಿದ್ರೆ ಸೊ ಅವರ ಸಹಾಯ ಪಡ್ಕೊಂಡು ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ಪೂರೈಸಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಬೋಧನಾ ಪ್ರಕ್ರಿಯೆಯಲ್ಲಿ ಇನ್ನೂ ಒಂದು ಒಂದರಿಂದ 5ನೇ ತರಗತಿ ಮಕ್ಕಳಿಗೆ ಒಬ್ಬರೇ ಮಾರ್ಗದರ್ಶಿ ಶಿಕ್ಷಕರು ಎಲ್ಲಾ ವಿಷಯವನ್ನ ನಿರ್ವಹಣೆ ಮಾಡಬೇಕು ಅಂತ ಇದೆ. ಯಾಕಂದ್ರೆ 1ರಿಂದ 3ನೇ ತರಗತಿ ನಾವು ಮನೆಯಲ್ಲಿ ಮಾಡ್ತಾ ಇದ್ದೇವೆ. ಅಲ್ಲೇ ಈ ಸಮಸ್ಯೆ 4-5ನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗ ಯಾರು ಮಾರ್ಗದರ್ಶಿ ಶಿಕ್ಷಕರಾಗಿದ್ದಾರೆ, ಒಬ್ಬ ಮಾರ್ಗದರ್ಶಿ ಶಿಕ್ಷಕರೇ ಎಲ್ಲ ವಿಷಯಗಳನ್ನ 1ರಿಂದ 5ನೇ ತರಗತಿಗೆ ಒಂದು ಮಾರ್ಗದರ್ಶಿ ಶಿಕ್ಷಕರಿಗೆ. ಹಾಗೆ 6ರಿಂದ 10ನೇ ತರಗತಿ ಮಕ್ಕಳಿಗೆ ಆಯಾ ವಿಷಯ ಶಿಕ್ಷಕರು ಕಲಿಕಾ ಯೋಜನೆ, ಕಲಿಕಾ ಸಾಮಗ್ರಿ ಮತ್ತು ಮೌಲ್ಯಮಾಪನ ಸಾಮಗ್ರಿ ನಡೆಸಿ ಮಾರ್ಗದರ್ಶಿ ಶಿಕ್ಷಕರಿಗೆ ನೀಡಿ ಸಾಕತಕ್ಕಂಥದ್ದು. ಒಂದು ವಿಷಯದ ಶಿಕ್ಷಕ ಒಂದು ಹಳ್ಳಿಗೆ ಹೋಗ್ತಿದ್ರೆ ಇನ್ನೊಂದು ಹಳ್ಳಿಗೆ ಬೇರೆ ಶಿಕ್ಷಕರು ಹೋಗ್ತಿದ್ರೆ ತಮ್ಮ ವಿಷಯದ ಕಲಿಕಾ ಸಾಮಗ್ರಿಗಳನ್ನ ಆ ಶಿಕ್ಷಕರ ಜೊತೆ ಇನ್ನೊಂದು ಹಳ್ಳಿಗೆ ತಲುಪಿಸತಕ್ಕಂಥದ್ದು. ಈ ರೀತಿಯಾಗಿ 6ರಿಂದ 10ನೇ ತರಗತಿ ವಿಷಯ ಶಿಕ್ಷಕರು ತಮ್ಮ ಕಲಿಕಾ ಎಕ್ಸ್ಟ್ರಾನರಿ ಅಂತ ಬಸವೇಂದ್ರ ಹೇಳ್ರಿ. ಮಾರ್ಗದರ್ಶಿ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಅಭ್ಯಾಸ ಹಳ್ಳಿಗಳು ರೂಪಣಾತ್ಮಕ ಫಾರ್ಮೇಟಿವ್ ಅಸೆಸ್ಮೆಂಟ್ ಕ್ವೆಶ್ಚನ್ ಪೇಪರ್ಸ್ ಮಕ್ಕಳಿಗೆ ಅವರಿಗೆ ಫೀಡ್ಬ್ಯಾಕ್ ಅನ್ನು ಪಡೆದುಕೊಂಡು
ಫೀಡ್ಬ್ಯಾಕ್ ಪಡೆದು ಸಂಬಂಧಿಸಿದ ವಿಶೇಷ ಶಿಕ್ಷಕರಿಗೆ ತಿಳಿಸಿ ಅವರಿಗೆ ಮಾರ್ಗದರ್ಶನ ನೀಡಿ ಬೋಧನಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಮಾಡುವುದು ಮಾರ್ಗದರ್ಶಿ ಶಿಕ್ಷಕರಿಗೆ ಅಥವಾ ಮಾರ್ಗದರ್ಶಿ ಶಿಕ್ಷಕರ ಕರ್ತವ್ಯ ಆಗುತ್ತೆ. ಜೊತೆಗೆ ಸ್ನೇಹಿತರೆ ಇನ್ನೊಂದು ಪ್ರಮುಖವಾದಂತಹ ವಿಷಯ ಇಲಾಖೆ ಮೊದಲೇ ಏನಾದಪ್ಪ ಅಂತಂದ್ರೆ ಈ ವರ್ಷ ಕೋವಿಡ್-19 ಹೀಗೆ ಮುಂದುವರೆದರೆ ವಿದ್ಯಾರ್ಥಿಗಳು ಮುಂದುವರಿತಾರೆ. ಶಾಲೆಗಳು ಪ್ರಾರಂಭ ಆಗಬೇಕು ಅಷ್ಟೇ ವಿದ್ಯಾರ್ಥಿ ಶಾಲೆಗಳೇನಾದ್ರು ರೆಗ್ಯುಲರ್ ಆಗಿ ಪ್ರಾರಂಭ ಆಯ್ತು ಅಂದ್ರೆ ಸಪೋಸ್ ವಿದ್ಯಾರ್ಥಿ ಮಾರ್ಚ್ 31 ಕಂಟಿನ್ಯೂ ಆಗ್ತದೆ 1ರಿಂದ 20ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಫಾರ್ಮಲ್ ಆಗಿ ಪರೀಕ್ಷೆ ನಡೆಸತಕ್ಕಂಥದ್ದು ತುಂಬಾ ಗೊಂದಲದಲ್ಲಿದೆ. ಇಂತಹ ಸಂದರ್ಭದಲ್ಲಿ ನಾವು ಈ ವರ್ಷವನ್ನ 0 ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಒಂದು ಕಲಿಕೆಯನ್ನು ಹೋಗ್ತಾ ಇದ್ದೀವಿ ಅಂತಾಗ ಕನಿಷ್ಠ ಕಲಿಕೆಯನ್ನು ಕಲಿಸಿ ಮಕ್ಕಳಿಗೆ ಕಲಿಯುವಂತೆ ಮಾಡಿ ನಾವು ಅವರ ಮುಂದಿನ ತರಗತಿಗೆ ಪ್ರಮೋಟ್ ಮಾಡಲಿಕ್ಕೆ ಅವಕಾಶ ಇದೆ. ಆ ಪ್ರಮೋಟ್ ಮಾಡಲಿಕ್ಕೆ ನಮಗೆ ದಾಖಲೆಗಳು ಬೇಕು. ಆ ದಾಖಲೆಗಳನ್ನು ಹೇಗೆ ನಿರ್ವಹಿಸತಕ್ಕಂಥದ್ದು? ಶಿಕ್ಷಕರ ಹತ್ರ ವಿದ್ಯಾರ್ಥಿಗಳು ಉತ್ತರ ಬರದೇ ಇರತಕ್ಕಂತಹ ದಾಖಲೆಗಳಿದೆ. ಆದ್ರೆ ವಿದ್ಯಾರ್ಥಿಗಳು ಬರೆದಿರುವಂತಹ ದಾಖಲೆಗಳನ್ನು ಹೇಗೆ ನಿರ್ವಹಿಸತಕ್ಕಂಥದ್ದು? ಒಂದು ನಾನು ಉಪಾಯವನ್ನ ಮಾಡ್ಕೊಂಡಿರ್ತಕ್ಕಂಥ ಏನಪ್ಪಾ ಅಂದ್ರೆ ವಾಟ್ಸ್ಆಪ್ ಗುಂಪುಗಳನ್ನ ಇಂಟೆಲಿಜೆಂಟ್ ಮತ್ತು ಬ್ರಿಲಿಯಂಟ್ ವಲಯ ಮಕ್ಕಳ ವಾಟ್ಸ್ಆಪ್ ಗುಂಪುಗಳಿರುತ್ತೆ. ಎಲ್ಲ ಮಕ್ಕಳ ವಾಟ್ಸ್ಆಪ್ ಗುಂಪುಗಳಿರುತ್ತೆ. ಆದರೆ ಯಾವ ವಿದ್ಯಾರ್ಥಿಗಳು ವಾಟ್ಸ್ಆಪ್ ಗುಂಪುಗಳಲ್ಲಿ ತಮ್ಮ ಮಾಹಿತಿ ಶೇರ್ ಮಾಡ್ತಾರೆ ಅದನ್ನ ಶಿಕ್ಷಕರು ಸಂಬಂಧಿಸಿದ ವಿಷಯ ಶಿಕ್ಷಕರು ಸಂಬಂಧಪಟ್ಟಿದೆ ಅದನ್ನ ಮೇನ್ ಐಡಿಯಲ್ಲಿ ಇಟ್ಟು ಮುಖ್ಯ ಶಿಕ್ಷಕರು ಕೇಳಿದ ಸಂದರ್ಭದಲ್ಲಿ ಅದನ್ನ ಪ್ರಿಂಟ್ ತಗೊಳ್ಬೇಕಾಗುತ್ತೆ. ಅಲ್ಲಿ ಏನ್ ಮಾಡ್ಬೇಕು, ಹೇಗೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ? ಒಂದು ಕಲಿಕಾ ಉಪಕರಣ, ನಾನು ಕರ್ನಾಟಕ ಸೈನ್ಸ್ ಸ್ಕೀಮ್ ಅಂತ ಕಲಿಕಾ ಉಪಕರಣ ಕಲಿತಿದ್ದೀನಿ. ಅಲ್ಲಿ ರೈಟ್ ಸೈಡ್ ಅಲ್ಲಿ 3 ಡಾಟ್ ಕಾಣುತ್ತೆ. ಆ ಡಾಟಾ ಕಲಿತ್ರೆ ನಮ್ಗೆ ಈ ತರ ಡ್ರಾಪ್ ಡೌನ್ ಬಟನ್ ಬರುತ್ತೆ. ಆ ಡ್ರಾಪ್ ಡೌನ್ ಬಟನ್ ಅಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಕೊನೆಯ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದ್ಯಾವ ಬಂದ್ರೆ 3 ಕಾಣ್ತಾ ಇದೆ. ಆ 3ನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಇನ್ನೂ ಒಂದು ಡ್ರಾಪ್ ಡೌನ್ ಬಟನ್ ಬರುತ್ತೆ. ಅದೇನಪ್ಪ ಅಂತಂದ್ರೆ ಅದರಲ್ಲಿ ರಿಪೋರ್ಟ್, ಎಕ್ಸಿಕ್ಯೂಟ್, ಕ್ಲಿಯರ್ ಚಾರ್ಟ್, ಎಕ್ಸ್ಪೋರ್ಟ್ ಚಾರ್ಟ್, ಆಡ್ ಚಾರ್ಟ್ ಅಂತ. ಇಲ್ಲಿ ನಾವು ಎಕ್ಸ್ಪೋರ್ಟ್ ಚಾರ್ಟ್ ಅನ್ನು ಮಾಡಿದ್ರೆ ನಮ್ಗೆ ಆಪ್ಷನ್ ಸಿಗುತ್ತೆ. ಏನ್ ಆಪ್ಷನ್? ವಿತೌಟ್ ಮೀಡಿಯಾ ಆರ್ ಇನ್ಕ್ಲೂಡ್ ಮೀಡಿಯಾ ಅಂತ ಕೇಳಿ ನಾವು ಇನ್ಕ್ಲೂಡ್ ಮೀಡಿಯಾನೇ ಕೊಡಬೇಕು. ಏನಪ್ಪ ವಿದ್ಯಾರ್ಥಿಗಳ ಇದು ವಾಯ್ಸ್ ಮೆಸೇಜ್ಗಳಿರ್ಬೋದು, ಉದಾಹರಣೆಗೆ ಒಂದೇ ತರಗತಿಗೆ ಯಾವುದೇ ರೀತಿ ವಿದ್ಯಾರ್ಥಿಗಳು ರೆಕಾರ್ಡ್ ಮಾಡ್ಕೊಂಡು ಕಳಿಸಿರ್ತಾರೆ. ಮೊದಲು ಕಳಿಸಿರ್ತಾರೆ ಮಧ್ಯವನ್ನ ಪ್ರೈವೇಟ್ ಮಾಡಿ ರೆಕಾರ್ಡ್ ಮಾಡಿರ್ತಾರೆ. ಆಡಿಯೋ ಮೆಸೇಜ್ ಅದನ್ನ ಈ ತರ ಎಕ್ಸ್ಪೋರ್ಟ್ ಮಾಡಿ ಇನ್ಕ್ಲೂಡ್ ಮೀಡಿಯಾ ಕೊಡಿ. ಇನ್ಕ್ಲೂಡ್ ಮೀಡಿಯಾ ಕೊಟ್ಟಾಗ ನಿಮ್ಮ ಮೇಲ್ ಐಡಿ ಅಥವಾ ಗೂಗಲ್ ಲಿಂಕ್ ಸಪೋಸ್ ಕೋವಿಡ್-19 ಮಾರ್ಚ್ 31 ನಮ್ಮ ಕೃಷಿ ಸಂಪುಟದ ಆಧಾರದ ಮೇಲೆ ಮಕ್ಕಳನ್ನು ಮುಂದಿನ ತರಗತಿಗೆ ನಾವು ಪ್ರಮೋಷನ್ ಕೊಡಬೇಕಾಗಿದೆ. ಆ ಪ್ರಮೋಷನ್ಗೆ ದಾಖಲೆ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳ ಗುಂಪಿನಿಂದ ಬಂದಂತಹ ಕಲಿಕಾ ಮಾಹಿತಿಗಳ ದಾಖಲೆ ಇದೆ. ಹಾಗಾಗಿ ಇದಕ್ಕಿಂತ ಇನ್ನೂ ಎಲ್ಲಾ ವಿದ್ಯಾರ್ಥಿಗಳು ಯಾರ್ಯಾರು ವಾಟ್ಸ್ಆಪ್ ಅಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ಬ್ರಾಡ್ಕಾಸ್ಟ್ ಆಪ್ಷನ್ ಇದೆ. ಬ್ರಾಡ್ಕಾಸ್ಟ್ ಅಲ್ಲಿ ಒಂದು ಮಾಹಿತಿಯನ್ನು ಬರೆದು ಕಳಿಸಿದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಹೋಗುತ್ತೆ. ಪ್ರತಿ ಇಂಡಿವಿಜುವಲ್ ವಿದ್ಯಾರ್ಥಿಗಳ ಮಾಹಿತಿ ವಾಟ್ಸಪ್ ಬಿಸ್ನೆಸ್ ಒಂದು ಗ್ರೂಪ್ ಅಂತ ಅದ್ರಾಗಿರ್ಬೇಕು ಇದು ಆಪ್ಷನ್ ಎಲ್ಲ. ನೀವು ಗ್ರೂಪ್ ಕ್ರಿಯೇಟ್ ಮಾಡ್ಬೇಕು. ನೀವು ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ಬೇಕು. ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಸುಲಭವಾಗಿ ಕೃಷಿ ಆಗಲಿಲ್ಲ ಮಾಹಿತಿಗಳನ್ನ ಸಿಗುವಂತಹ ಪುಸ್ತಕಗಳನ್ನ ಸಂಗ್ರಹಣೆ ಇನ್ನಿತರ ಅಗತ್ಯ ವಿಷಯಗಳನ್ನು ಕಲಿಕೆಯನ್ನು ಕಟ್ಟಿಕೊಳ್ಳುವ ಸಲಹೆಯಾಗಬೇಕು ಸಲಹೆ ನೀಡತಕ್ಕಂಥದ್ದು. ನಮಗೆ ಇಲಾಖೆಯ ಸಚಿವರಿಗೆ ನಾವು ಶಿಕ್ಷಣ ನಾವು ನಮ್ಮ ಅವಗಾಹನೆಗೆ ಹೊಸ ಹೊಸ ಕ್ರಿಯೆಗಳಿಗೆ ರೂಪಿಸಿಕೊಂಡು ನಾವು ಇದನ್ನ ಮಾಡ್ತಾ ಹೋಗೋಣ. ಸಮಯದ ಅಭಾವ ಇದು ಸರ್ಕಾರ ಸಿಗುತ್ತೆ ನಿಮಗೆ. ಸೊ ಇನ್ನೂ ಹೆಚ್ಚಿನ ಅಂಶಗಳನ್ನ ನಾನು ಈ ಕಡೆ ಎಲ್ಲ ಮಾಡ್ಕೊಂಡು ಇನ್ನೂ ಹೆಚ್ಚಿನ ನನಗೆ ಹೊಸ ಹೊಸ ಆಲೋಚನೆಗಳ ಮುಖಾಂತರ ಈ ಉದ್ಯೋಗ ಕಾರ್ಯಕ್ರಮ ಈಗ ಚರ್ಚೆಯ ಪ್ರದರ್ಶನ ತಗೊಂಡು ಎಸ್ ಸರ್. ಶೇಖ್ ಕುಮಾರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ಕೂಡ
ಈ ವಿದ್ಯಾಗಮಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಉದ್ದೇಶಗಳು, ಯಾವ ರೀತಿಯ ಚಟುವಟಿಕೆಗಳನ್ನು ಮಾಡಬೇಕು, 3 ಕಾಲ್ಪನಿಕ ತರಗತಿಗಳು ಯಾವ ರೀತಿ ಕೆಲಸ ನಿರ್ವಹಿಸಬೇಕು, ನಮ್ಮ ಶಿಕ್ಷಕರ ಸವಾಲುಗಳು ಏನು ಅಂತಕ್ಕಂಥದ್ರ ಬಗ್ಗೆ ತುಂಬ ಡಿಟೇಲ್ ಆಗಿ ವಿವರವಾಗಿ ಚರ್ಚೆ ಮಾಡಿದ್ದೀರಿ ಸರ್. ಧನ್ಯವಾದಗಳು, ಥ್ಯಾಂಕ್ ಯು. ಈಗ ನೇರವಾಗಿ ನಾವು ಒಂದೆರಡು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಸರ್. ಈ ಪ್ರಶ್ನೆಗಳಿಗೆ ಸ್ನೇಹಿತರೆ ನಮ್ಮ ಶಶಿಕುಮಾರ್ ಸರೇ ಉತ್ತರ ಕೊಡ್ಬೇಕಂತೇನಿಲ್ಲ. ನಮ್ಮ ಚಾಟ್ ಬಾಕ್ಸ್ 2 ಪ್ರಶ್ನೆ ಬಂದಿದ್ದಾವೆ. ಅದರಲ್ಲಿ ನಂಬರ್ 1 ಏನಂದ್ರೆ, ಪ್ಲೀಸ್ ಗಿವ್ ಕ್ಲಾರಿಫಿಕೇಶನ್ ಅಬೌಟ್ ಸಿಲೆಬಸ್ ಲಿಮಿಟ್ ಅಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು ಕೇಳಿದ್ದಾರೆ. ನಾನು ಆಗಲೇ ಹೇಳಿದೆ, ಆರಂಭದಲ್ಲಿ ಹೇಳಿದೆ, ಈಗಾಗಲೇ ನಮ್ಮ 2 ಜಿಲ್ಲೆಗಳ ಸುಮಾರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗಾಗಲೇ ಅತ್ಯಂತ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಒಬ್ಬರು BRC ಕೋಆರ್ಡಿನೇಟರ್ ಪ್ರಶ್ನೆ ಕೇಳಿದ್ದಾರೆ. ಪ್ಲೀಸ್ ಗಿವ್ ಕ್ಲಾರಿಫಿಕೇಶನ್ ರಿಗಾರ್ಡಿಂಗ್ ಸಿಲೆಬಸ್ ಲಿಮಿಟ್ ಅಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಇದಕ್ಕೆ ಶಶಿಕುಮಾರ್ ಅವರು ಹೇಳ್ಬೋದು ಅಥವಾ ನಮ್ಮ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಯಾರೋ ಒಬ್ರು ಹೇಳ್ಬೋದು. ಓವರ್ ಟು ಶಶಿಕುಮಾರ್. ಪ್ಲೀಸ್ ಮಾಡಿ ಸರ್. ಹೌದು ಸರ್. ಬಡಿಗೇರ್ ಸರ್. ಎಸ್ ಸರ್, ಎಸ್ ಸರ್. ಬಹುಶಃ ಅದು ಆ ಒಂದು ಸಮಸ್ಯೆಗೆ ಉತ್ತರ ಸಿಕ್ಕಿದೆ ಸರ್ ಅವರಿಗೆ. ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ. ಎಕ್ಸ್ಟ್ರಾರ್ನರಿ ಸಿಚುವೇಶನ್, ಎಕ್ಸ್ಟ್ರಾರ್ನರಿ ಚಾಲೆಂಜಸ್ ಆ್ಯಂಡ್ ಎಕ್ಸ್ಟ್ರಾರ್ನರಿ ಸೊಲ್ಯೂಷನ್ಸ್, ಇದನ್ನು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳೋಣ. ಖಂಡಿತವಾಗಲೂ ಕೂಡ ನಮ್ಮ ಶಿಕ್ಷಕರು, ನಮ್ಮ BRC ಕೋಆರ್ಡಿನೇಟರ್ಸು ತಳಮಟ್ಟದಲ್ಲಿ, ಗ್ರಾಸ್ ರೂಟಲ್ಲಿ ಅನೇಕ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ನಾನು ನಿನ್ನೆ ಮೊನ್ನೆ ನೇರವಾಗಿ ಶಿಕ್ಷಕರ ಜೊತೆಗೆ ಮಾತಾಡಿದ್ದೇನೆ. ನಮ್ಮ ಬೆಳಗಾವಿ ನಗರದಲ್ಲಿ ಒಂದು ಸಕ್ಸಸ್ ಸ್ಟೋರಿ ಇದೆ, ಕೊನೆಗೆ ಶೇರ್ ಮಾಡ್ಕೋತಾರೆ ನಮ್ಮ ಸಾಹೇಬರು. ಈಗ ನೇರವಾಗಿ ಒಂದು ಬೆಳಗಾವಿ ಜಿಲ್ಲೆಯ, ಚಿಕ್ಕೋಡು ಜಿಲ್ಲೆಯ ಈರ್ವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಈ ವೇದಿಕೆ ಬರಮಾಡಿಕೊಂಡು ಅವರ ಅನಿಸಿಕೆಗಳನ್ನ ಕೇವಲ 2 ನಿಮಿಷಗಳಲ್ಲಿ ಶೇರ್ ಮಾಡಲಿಕ್ಕೆ ನಾನು ವಿನಂತಿಸ್ಕೊಳ್ತೇನೆ. ಮೊದಲು ನಮ್ಮ BEO ಕಿತ್ತೂರು ಶ್ರೀಯುತ ಬಳಗಾರ್ ಸರ್ ತಮ್ಮ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ವಿನಂತಿಸ್ಕೊಳ್ತೇನೆ. ಕಿತ್ತೂರು BEO.
ಸಕ್ಸಸ್ ಸ್ಟೋರಿ ಇದ್ರೆ ಕೇಳ್ಬೋದು. ಕೇಳ್ತೀನಿ. ಅಲ್ಲ, ಸದ್ಯದಕ್ಕೆ ಸಕ್ಸಸ್ ಸ್ಟೋರಿ ಇಷ್ಟರೊಳಗೆ ಯಾವ್ದಾದ್ರು ಯಶಸ್ವಿ ಪರಿಣಾಮಕಾರಿ ಆಗಿದ್ದ ಬಗ್ಗೆ ಎರಡರಿಂದ ಸಿದ್ಧತೆ ಮಾಡಿರ್ತಾರೆ ಬಿಡು. ಬಳಿಗಾರ್ ಅವರ ಬಳಿಗಾರ್ ಸರ್, ಬಳಿಗಾರ್ ಅವರ ಹಾ ಮುಗಿಸಿರಿ. ರವಿ, ಎಸ್ ಧನ್ಯವಾದಗಳು ಸರ್. ರವಿ ಬಳಿಗಾರ್ ಸರ್ ಅವರು, ಕಿತ್ತೂರು ಬಿ ಅವರು ತುಂಬಾ ಉತ್ತಮ ಕೆಲಸ ಮಾಡಿದ್ದಾರೆ ಆ ನಿಟ್ಟಲ್ಲಿ. ಈಗ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಓರ್ವ ಶಿಕ್ಷಣಾಧಿಕಾರಿ ಗೋಕಾಕ್ ಗಜ್ಬರ್ ಬಳಿಗಾರ್ ಸರ್ ಅವರು ತಮ್ಮ ತಾಲೂಕಿನ, ತಮ್ಮ ಬ್ಲಾಕಿನ ಸಂಕ್ಷಿಪ್ತೊಳಗೆ ಸಕ್ಸಸ್ ಸ್ಟೋರಿ ಸರ್ ಸಂಕ್ಷಿಪ್ತಲ್ಲಿ ಅಮೌಂಟ್ ನೀವು ಹೇಳ್ರಿ. ಎಲ್ಲ ಮೊದಲು ಅವ್ರಿಗೆ ಮೋಹನ್ ಮಾತಾಡ್ರಿ. ಓಕೆ, ನಮಸ್ತೆ. ಸಂಕ್ಷಿಪ್ತವಾಗಿ ಹೇಳ್ಬೇಕು ಮೋಹನ್, ಕ್ರಿಸ್ಪಿಯಾಗಿ ಪ್ಲೀಸ್. ಸರ್ ಮಾತಾಡ್ರಿ, ಪ್ಲೀಸ್ ಮಾತಾಡ್ರಿ. ಮಾತಾಡ್ರಿ ಪ್ಲೀಸ್, ಗೋ ಆನ್. ಕೇಳ್ತಾ ಇಲ್ಲ, ಮಾತಾಡಿ. ಮೋಹನ್ ಕೇಳ್ತಾ ಇದೆ. ನಿಮ್ದು ಬೆಸ್ಟ್ ಕೋಆರ್ಡಿನೇಷನ್ ರಿಸರ್ಚ್
ಎಸ್ ಸರ್, ಥ್ಯಾಂಕ್ ಯು ಮೋಹನ್ ದಂಡಿನ ಸರ್ ಅವರಿಗೆ. ಹುಕ್ಕೇರಿ ಬಿ ಅವರು ಮಾತಾಡಿದ್ರು. ಇಲ್ಲಿವರೆಗೂ ಕೂಡ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಮೋಹನ್ ದಂಡಿನವರು. ಈಗ ಅದೇ ರೀತಿ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಇನ್ನೋರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಶ್ರೀಮತಿ ರೇವತಿ ಮಠದ ಮೇಡಮ್ ಅವರು, ನಿಪ್ಪಾಣಿ ಬಿ ಅವರು ತಮ್ಮ ಯೋಚನೆಗಳನ್ನ ದಯವಿಟ್ಟು ಶೇರ್ ಮಾಡ್ಕೊಳ್ಳಿಕ್ಕೆ ವಿನಂತಿಸ್ಕೊಳ್ತಾನೆ. ಓವರ್ ಟು ಮಠದ ಮೇಡಮ್. ಮಠ ಮೇಡಮ್ ತಾವು ಇದ್ದೀರಿ? ಮಠದ ಮೇಡಮ್ ಸರ್, ಮನ್ನಿಕೇರಿ ಸಾಹೇಬರು ಮಾತಾಡ್ಲಿ. ಮನ್ನಿಕೇರಿ ಸಾಹೇಬರು, ನಮ್ಮ ಸಾಹೇಬರು ಕೊನೆ ಮಾತಾಡ್ಲಿ ಸರ್. ಹಾ ಸರ್, ಪ್ಲೀಸ್. ಅಜಿತ್ ಮಾತಾಡ್ರಿ. ಓಕೆ ಓಕೆ, ನೋ ಪ್ರಾಬ್ಲಮ್ ಸರ್. ಅಜಿತ್ ಮನ್ನಿಕೇರಿ ಮಾತಾಡ್ರಿ. ಅಜಿತ್. ಓವರ್ ಟು ಅಜಿತ್ ಮೂಡಲ್ಗಿ ಬಿ ಅವರು. ದಯವಿಟ್ಟು ಸಂಕ್ಷಿಪ್ತವಾಗಿ ತಮ್ಮ ಯಶೋಗಾಥಗಳೇನಾದ್ರೆ ಅದನ್ನು ಶೇರ್ ಮಾಡ್ಕೊಡ್ರಿ. ಇಫ್ ದರ್ ಎನಿ ಸಕ್ಸಸ್ ಸ್ಟೋರೀಸ್. ನೀವು ಮಧ್ಯಾಹ್ನ 3 ಗಂಟೆಗೆ ಮಾನ್ಯ ಆಯುಕ್ತರ ಒಂದು ವಿಸಿಲ್ ಕೂಡ ಭಾಗವಹಿಸ್ತಾ ಇದ್ದೀರಿ. ಈ ಯಶಸ್ಸಿನ ಕಥೆಗಳನ್ನ ಹೇಳಿದ್ರೆ, ಯಶೋಗಾಥೆಗಳನ್ನ ಹೇಳಿದ್ರೆ ಎಲ್ರಿಗೂ ಅನುಕೂಲ ಆಗ್ತದೆ. ಸೊ ದಟ್ ವಿ ಕ್ಯಾನ್ ಫಾಲೋ ಇಟ್. ಅಜಿತ್. ಓಕೆ ಎಸ್ ಸರ್. ಓಕೆ ಸರ್, ಓಕೆ ಓಕೆ. ಆಮೇಲೆ ಅಜಿತ್, ನಾನು ಕಲ್ಲೋಳಿಗೆ ಒಂದ್ಸಲ ಬಂದಾಗ ಅಲ್ಲೂ ಕೂಡ ಒಬ್ಬ ಶಿಕ್ಷಕರು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ರು. ನಾನು ಅದನ್ನ ಖುದ್ದಾಗಿ ನೋಡಿರ್ತಕ್ಕಂಥದ್ದು. ಕಲ್ಲೋಳಿ ಒಬ್ಬ ಶಿಕ್ಷಕರು ಆ ಗುಡಿಲೇನೋ ಒಂದು. ಹಾ ಸರ್, ಹೌದು ಕಲ್ಲೋಳಿ ಸರ್, ಹೌದು ಸರ್. ಹಾ ಎಸ್ ಸರ್. ಓಕೆ ಓಕೆ ಸರ್. ಎಸ್ ಸರ್, ಎಸ್. ಓಕೆ ಹಾ ಸರ್. ಓಕೆ 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 ಸರ್. ಅಜಿತ್. ಓಕೆ ಅಜಿತ್, ಥ್ಯಾಂಕ್ ಯು. ಪ್ಲೀಸ್ ಪ್ಲೀಸ್ ಶಿಶೆ ಹೇಳ್ರಿ ಹೇಳ್ರಿ. ಸರಿ ಸರ್, ಅತ್ಯಂತ ಸೂಕ್ತವಾಗಿ ಆ ವಿಚಾರವನ್ನು ಶೇರ್ ಮಾಡಿದಿರಿ ಸರ್. ಯಾರು ಮಾತಾಡೋದು? ಓಕೆ ಸರ್, ಸರ್ ಸಂಕ್ಷಿಪ್ತವಾಗಿ ಮಾತಾಡ್ರಿ ದಯವಿಟ್ಟು. ಇನ್ನು ಅನೇಕ ಜನ ಮಾತಾಡಬೇಕಾಗಿದೆ. ಪ್ಲೀಸ್ ಕ್ಯಾರಿ ಆನ್. ಹಾ ಓಕೆ ಅವಕಾಶ ಇಲ್ಲ ರೀ.
ಇಲ್ಲಿ ಬಳಸ್ಕೊಳಕ್ ಅವಕಾಶ ಇಲ್ಲ ರೀ, ಬಳಸ್ಕೊಳಕ್ ಅವಕಾಶ ಇಲ್ಲ. ಕಾಗವಾಡ BRC ಕೋಆರ್ಡಿನೇಟರ್. ಹಾ ಸರ್, ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅವರು ಹೇಳಿದ್ದಾರೆ, ಮಾನ್ಯ ಸಹನಿರ್ದೇಶಕರು ಕೂಡ ಹೇಳ್ತಾ ಇದ್ದಾರೆ, ಆ ಶಾಲೆಗಳನ್ನ ಬಳಸ್ಕೊಳ್ಳೋದು ತುಂಬಾ ಅಪಘಾತಕ್ಕೆ ಕಾರಣ ಆಗ್ಬೋದು, ತೊಂದರೆಗಳಿಗೆ ಕಾರಣ ಆಗ್ಬೋದು. ಸೊ ಅದಕ್ಕೋಸ್ಕರ ಹಳ್ಳಿಗಳಲ್ಲಿ ಅದ ರೀತಿ ಶಾಲೆಗಳನ್ನ ಬಳಸ್ಕೊಳ್ಳೋದು ಬೇಡ ಅಂತಕ್ಕಂಥದ್ದು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಕೊನೆಯದಾಗಿ ಹಾ ಸರ್ ದಯವಿಟ್ಟು ಸರ್. ಹಾ ಯಾರು ಮಠದವ್ರು ಜನ ಹೇಳಿ ಮಾತಾಡ್ರಿ ಮೇಡಮ್. ಹೇಳ್ರಿ ಮೇಡಮ್. ಮೇಡಮ್ ಪ್ಲೀಸ್ ಸ್ಟಾರ್ಟ್. ನೇರವಾಗಿ ಹೇಳಿ ಮೇಡಮ್. ಏನು ಸ್ಕ್ರೀನ್ ಇದ್ರ ಮಾಡ್ಕೋಬಹುದು. ಏನ್ ಮಾಡ್ಕೋಬೋದು? ಮಧ್ಯಾಹ್ನ ಆಯುಕ್ತರು ಮುಂದೆ ಹಾಕೋದ್ರೆ ಸಿದ್ದು ಸರ್ ಇದ್ದಾರೆ ಅದಾರ. ಓಕೆ, ಧನ್ಯವಾದಗಳು ಮಠ ಮೇಡಮ್ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಸಿಂಧೂರ್ ಅವರು. ಓಕೆ ಸರ್, ಈ ಒಂದು ಸಂವಾದ ಪ್ರಸ್ತುತಿಯಲ್ಲಿ ಹಾಜರಿರತಕ್ಕಂತ ಶ್ರೀಯುತ ಸಿಂಧೂರ್ ಸಾಹೇಬರು ತಮ್ಮ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳಕ್ಕೆ ವಿನಂತಿಸಲಾಗ್ತದೆ. ಸಿಂಧೂರ್ ಸರ್, ಓವರ್ ಟು ಸಿಂಧೂರ್ ಸರ್. ಹೇಳಿ ಸರ್. ಮಾರ್ಗದರ್ಶಿ ಅಷ್ಟೇ.
ಸರ್ ಧನ್ಯವಾದಗಳು ಸರ್. ಮಾನ್ಯ Thank you. ಸಿಂಧೂರ್ ಸಾಹೇಬರಿಗೆ ಧನ್ಯವಾದಗಳು. ಬಹಳಷ್ಟು ಉತ್ತಮ ಮತ್ತು ಕ್ರಿಯೇಟಿವ್ ವಿಚಾರಗಳನ್ನ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ದಯವಿಟ್ಟು ಎಲ್ಲ BO BRC ಕೋಆರ್ಡಿನೇಟರ್ ಅವರು ಅವರು ಹೇಳಿರ್ತಕ್ಕಂಥ ಮಾರ್ಗಸೂಚಿಯಂತೆ ಆ ಕಿವಿ ಮಾತಿನಂತೆ ತಾವೆಲ್ಲರೂ ಕೂಡ ತಮ್ಮ ಅನುಷ್ಠಾನ ಮಾಡ್ಕೊಡ್ತೀರಿ ಅಂತಕ್ಕಂಥ ಹೇಳ್ತಾ, ಸೊ ಈ ನೇರವಾಗಿ ನಮ್ಮ ಚಿಕ್ಕೋಡಿ ಉಪನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗಜಾನನ ಮನಿಕೇರಿ ಸರ್ ಅವರು ತಮ್ಮ ಯೋಚನೆಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ವಿನಂತಿಸ್ಕೊಳ್ತೇನೆ. ಓವರ್ ಟು ಮನಿಕೇರಿ ಸಾಹೇಬರು. ಮನಿಕೇರಿ ಸರ್, ಹಲೋ. ಅವ್ರದಲ್ಲ ಇದು? ಹಾಗೆ ಮಾತಾಡಿ ಸರ್. ಓಕೆ ಓಕೆ, ಹೇಳಿ ಸರ್. ಎಸ್ ಸರ್. ಒಂದು ಪಾಯಿಂಟ್ ನನಗೆ ಸೇರಿಸ್ತದೆ, ಯಾರಿಗೂ ಕೂಡ ಚರ್ಚೆಗೆ ಬರಲಿಲ್ಲ. ಈಗ ಪ್ರೌಢಶಾಲೆ ಹೆಣ್ಣು ಪ್ರಗತಿಗೆ ಮಕ್ಕಳಿಗೆ ನಮ್ಮ ಚಂದನ್ ಟಿವಿಯಲ್ಲಿ 4 ಕೂಡ ವಿಷಯ ಆಧಾರಿತ ಸೇರಿಸುವಂತ ಕಾರ್ಯಕ್ರಮ ಸಾಧ್ಯತೆ. ಇಲ್ಲಿ ಕೆಲವು ಪ್ರೌಢಶಾಲಾ ಮಕ್ಕಳು ಕೂಡ ಬಟ್ ಇದರಿಂದ ನಮ್ಮ ಚಂದನ್ ಟಿವಿ ಕಾರ್ಯಕ್ರಮ ಕೂಡ ತೊಂದರೆ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಎಲ್ಲೆಲ್ಲಿ ಅನುಕೂಲವಾಗಿ ಮಾಡ್ಬೇಕಂತ ಎಲ್ಲಿ ಉದ್ಯೋಗ ಮಾಡೋಕೆ ಅವಕಾಶ ಇದೆ ಅಲ್ಲಿ ಮಾಡ್ಬೇಕು, ಎಲ್ಲಿ ಸೌದೆ ಮಾಡೋಕೆ ಅಲ್ಲಿ ಮಾಡ್ಬೇಕು. ಸರ್ ಮಾತಾಡಿ ಸರ್ ಪ್ಲೀಸ್. ಇಲ್ಲ ಅಲ್ಲಿ ನೆಟ್ವರ್ಕ್ ಕಾರ್ಯಕ್ರಮಕ್ಕೂ ಮತ್ತು ಚಂದನ್ ದೂರದರ್ಶನ ಕಾರ್ಯಕ್ರಮಕ್ಕೂ ಕೂಡ ಯಾವುದೇ ಗೋಲ್ ಆಗದ ಹಾಗೆ ನಾವು ಪ್ಲಾನ್ ಮಾಡ್ಕೊಳ್ಳೋ ಸೂಕ್ತ ಸರಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಬಹುಶಃ ಅದು ತುಂಬಾ ಒಳ್ಳೆಯ ಪಾಯಿಂಟ್ ಅನ್ನ ಇದರ ಬಗ್ಗೆ ಸಂವಾದದಲ್ಲಿ ಪ್ರಸ್ತುತಪಡಿಸಿದ್ರಿ ಸರ್. ಸಂವೇದ ಕಾರ್ಯಕ್ರಮ ಆಗ್ತಿದೆ. ಸಿಂಧು ಸರ್, ಪ್ಲೀಸ್ ಸರ್. ಹೇಳಿದ್ರೆ ನಾವು ಹೇಳ್ಬೇಕು. ಹಲೋ ಸಿಂಧೂರ್ ಅವರ, ಈಗಾಗಲೇ ನಮ್ಮ ಒಂದು ನಿಮಿಷ. ಈಗಾಗಲೇ ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರತಿ ದಿವಸ ಆನ್ಲೈನ್ ಕಾರ್ಯಕ್ರಮ ನಡೀತಾ ಇದೆ. ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ದಿವಸ ಹೇಳ್ತಾ ಇದ್ವಿ, ತಮ್ಮ ಊರಲ್ಲಿ ಈ ಒಂದು ವಿದ್ಯಾಗಮಕ್ಕೆ ಸಂಬಂಧಪಟ್ಟಂತೆ ಫಾಲೋಅಪ್ ಮಾಡ್ಲಿಕ್ಕೆ ಹೇಳಿದ್ವಿ. ಅದೇ ರೀತಿ ಸಂವೇದಕ್ಕೆ ಸಂಬಂಧಪಟ್ಟಂತೆ ಫಾಲೋಅಪ್ ಮಾಡ್ಲಿಕ್ಕೆ ಹೇಳಿದ್ವಿ. ಒಂದು ರೀತಿ ಅಸೈನ್ಮೆಂಟ್ ಅನ್ನು ಸಹಿತ ಅವ್ರಿಗೆ ಹೇಳ್ಬಿಟ್ಟಿದ್ವಿ. ಈಗ ಅವರು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ನಮಗೆ. ಇದು ನಮ್ಮ ಸ್ಟಾರ್ಟ್ ಇದೆ ಸರ್. ರವಿ ಮಾತಾಡ್ರಿ, ನೀವೇನು ಹೇಳ್ಕೊಂಡಿದ್ರಿ? ಹೌದು ಎಸ್ ಸರ್, ಹೌದು ಸರ್. ಎಸ್ ಸರ್, ಥ್ಯಾಂಕ್ ಯು ರವಿ ಸರ್. ಓಕೆ, ಆ ಲಿಸ್ಟ್ ಅನ್ನು ಈಗಾಗಲೇ ನಮ್ಮ ರಾಮಕೃಷ್ಣ ಬಡಗೇರ್ ಸರ್ ತಾಲೂಕು ವೈಸು ಹಳ್ಳಿ ವೈಸು ಈಗಾಗಲೇ ಮಾಡಿದೀವಿ. ನಾವು ಈಗ ನಮ್ಮ ಸಿಂಧೂರ್ ಸಾಹೇಬ್ ಹೇಳ್ದಂಗೆ, ನೀವು ಹೇಳ್ದಂಗೆ ನಾವು ಪರ್ಟಿಕ್ಯುಲರ್ ಆಗಿ ಯಾವ ಹಳ್ಳಿಲಿ ಆ ವಿದ್ಯಾರ್ಥಿ ಇದಾನೋ, B.Ed ಸ್ಟೂಡೆಂಟ್ ಇದಾನೋ ಅವ್ರಿಗೆ ಆ ಲಿಸ್ಟ್ ಅನ್ನು ತಮಗೂ ಕೂಡ ಕಳಿಸ್ತಾ ಇದೀವಿ. ನಾವು ಆಲ್ BUs ಕಳಿಸ್ತೀವಿ. ನಮ್ಮ ವಿದ್ಯಾರ್ಥಿಗಳನ್ನ ಪ್ರಶಿಕ್ಷಣಾರ್ಥಿಗಳನ್ನ ತಾವು ದಯವಿಟ್ಟು ಯೂಸ್ ಮಾಡ್ಕೊಳ್ಬಹುದು. NSS ಕೂಡ ನಮ್ಗೆ ಯೂನಿಟ್ ಇದೆ. NSS ವಾಲಂಟಿಯರ್ ಕೂಡ ಈ ನಿಟ್ಟಿನಲ್ಲಿ ತಾವು ಬಳಸ್ಕೋಬಹುದು ಅಂತ ಹೇಳ್ತಾ, ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಸನ್ಮಾನ್ಯ ನಾಲ್ತೋಡ್ ಸಾಹೇಬರು ಸಮಪ್ ಮಾಡ್ಲಿಕ್ಕೆ ನಾನು ಅವ್ರು ರಿಕ್ವೆಸ್ಟ್ ಮಾಡ್ಕೋತೇನೆ ಸರ್. ಎಲ್ಲ ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಸುಮಾರು 1 ಗಂಟೆ ಸಾಕಷ್ಟು ವಿಚಾರಗಳನ್ನ ತಾವು ಶೇರ್ ಮಾಡ್ಕೊಂಡಿದ್ದೀರಿ.
ನಮಗೆ ಸಮಯದ ಅಭಾವ ಇದೆ. ಯಾಕಂದರೆ 1 ಅವರ್ ಮಾತ್ರ ಇದಕ್ಕೆ ಅವಕಾಶ ಇದೆ. ಮತ್ತು ಮುಖ್ಯವಾಗಿ ತಾವೆಲ್ಲ ಇದು ಒಂದು ಪ್ರಾರಂಭಿಕ ಹಂತ ಅಂತಕೊಂಡು ನಾವು ಹೇಳ್ಬೋದು. ತಾವೆಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಎಲ್ಲ ಸ್ನೇಹಿತರು, ಉಪನಿರ್ದೇಶಕರು ಭಾಗವಹಿಸೋದು ಭಾಳ ಸಂತೋಷ ವಿಷಯ. ಇಲ್ಲಿ ಮಧ್ಯಾಹ್ನ ಈ ಕುರಿತಂತೆ ಮಾನ್ಯ ಆಯುಕ್ತರು ವಿಡಿಯೋ ಸಭೆ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ. ಆ ಒಂದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನ, ಮಾರ್ಗಸೂಚಿಯನ್ನು ಅವರು ನೀಡ್ತಾ ಇದ್ದಾರೆ. ಅದಕ್ಕಿಂತ ಪೂರ್ವವಾಗಿ ನಾವು ನಮ್ಮ ಜಿಲ್ಲೆಯೊಳಗೆ ಏನೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಸಲುವಾಗಿ ಮತ್ತು ಮುಖ್ಯವಾಗಿ ಇನ್ನು ಮುಂದಿನ ಹಂತದೊಳಗೆ ಈ ರೀತಿ ಒಂದು ವೆಬಿನಾರ್ ಮೂಲಕ ನಾವು ಪರಸ್ಪರ ಸಂಪರ್ಕದಲ್ಲಿ ಇಟ್ಕೊಂಡು ಇಲಾಖೆಯ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಒಂದು ನಿಟ್ಟಿನೊಳಗೆ ನಾವು ಕಾರ್ಯಪ್ರವೃತ್ತ ಆಗಬೇಕಾಗಿದೆ. ಆ ದಿಶೆಯೊಳಗೆ ಇದೊಂದು ಪ್ರಾರಂಭಿಕ ಪ್ರಯತ್ನ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಮುಂದಿನ ಸಹಿತ ಈ ರೀತಿ ಬೇರೆ ಬೇರೆ ಒಂದು ವಿಷಯ ಕುರಿತಂತೆ ನಾವು ಒಂದು ವೆಬಿನಾರವನ್ನು ಹಮ್ಮಿಕೊಳ್ತಾ ಇದ್ದೀವಿ. ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ಮುಖ್ಯವಾಗಿ ಮಧ್ಯಾಹ್ನ ಮಾನ್ಯ ಆಯುಕ್ತರು ಏನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಏನು ಸಲಹೆ ಕೊಡ್ತಾರೆ, ಈ ವಿದ್ಯಾಗಮ ಕುರಿತಾಗಲಿ ಸಂವೇದ ಕುರಿತಾಗಲಿ ಏನು ಮಾರ್ಗಸೂಚಿಯನ್ನು ಅವರು ನೀಡ್ತಾರೆ, ಆ ನಿಟ್ಟಿನೊಳಗೆ ನಾವು ಅದನ್ನು ಫಾಲೋಅಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಜೊತೆಗೆ ಈಗಾಗಲೇ ತಾವು ಹೇಳಿದ ಹಾಗೆ ನಮ್ಮ B.Ed ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ದಿವಸ ಏನು ಮಾಡ್ತಾ ಇದ್ದೀವಿ, ಆನ್ಲೈನ್ ಕಾರ್ಯಕ್ರಮವನ್ನು ಅಂದ್ರೆ ಉಪನ್ಯಾಸವನ್ನು ಪಾಠಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ ಸುಮಾರು ದಿನಗಳಿಂದ. ಅಲ್ಲಿ ನಾವು ಈಗಾಗಲೇ ಸಾಕಷ್ಟು ಈ ವಿಚಾರಗಳನ್ನು ಹೇಳಿದ್ವಿ. ನಾವು ನಿಮ್ಮ ಒಂದು ವಾಸ್ತವ್ಯದ ಸ್ಥಳದಲ್ಲಿಯೇ ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಎಷ್ಟು ಸಾಧ್ಯತೆ ಅಷ್ಟು ಹೆಲ್ಪ್ ಮಾಡಬೇಕು ಮತ್ತು ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು. ಇದು ಒಂದು ರೀತಿಯಿಂದ ಅಸೈನ್ಮೆಂಟ್ ಅಂದ್ರೆ ಅವ್ರ ಮುಂದಿನ ಒಂದು, ಯಾಕಂದ್ರೆ ಇಲ್ಲಿ ಭೌತಿಕವಾಗಿ ನಾವು ತರಗತಿಗಳಿಗೆ ಅವ್ರ ಮಕ್ಕಳು ಅವರು ಹೋಗ್ತಾ ಇಲ್ಲ, ಪ್ರಶಿಕ್ಷಣಾರ್ಥಿಗಳು. ಹೀಗಾಗಿ ಅಲ್ಲಿ ವಾಸ್ತವ್ಯ ಸ್ಥಳಗಳಲ್ಲಿ ಅವರು ಆ ವಿದ್ಯಾರ್ಥಿಗಳಿಗೆ ಈ ಕಲಿಕಾ ಅನುಭವವನ್ನು ನೀಡುವಂಥ ಒಂದು ನಿಟ್ಟಿನೊಳಗೆ ಕೆಲಸವನ್ನು ಮಾಡಬೇಕಂತ ನಾವು ಹೇಳಿದ್ವಿ. ಈ ವಿಚಾರವನ್ನು ಮಧ್ಯಾಹ್ನ ನಮ್ಮ ಆಯುಕ್ತರಿಗೆ ಸಹಿತ ಗಮನಕ್ಕೆ ತಂದು ಅಲ್ಲಿಂದ ಸ್ಪಷ್ಟವಾದಂಥ ಒಂದು ನಿರ್ದೇಶನವನ್ನು ನಾವು ತಗೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ನಮ್ಮ ಸ್ನೇಹಿತರು ತಾವು ಭಾಗವಹಿಸಿದ್ರಿ. ಭಾಳ ಸಂತೋಷ ವಿಷಯ. ಅದೇ ರೀತಿ ನಮ್ಮ ಉಪನಿರ್ದೇಶಕರಂಥ ಮಣ್ಣಿಕೆರೆ ಅವರು ಮತ್ತು ನಮ್ಮ ಸಿಂಧೂರು ಸಹಿತ ಭಾಗವಹಿಸಿ ತಮ್ಮ ಸಲಹೆ ಸೂಚನೆ ನೀಡಿದ್ದಾರೆ. ನಮ್ಮ ಎಲ್ಲ ಡೈಟ್ನ ಉಪನ್ಯಾಸಕ ಬಂಧುಗಳು ಮತ್ತು ನಮ್ಮ ಪ್ರಶಿಕ್ಷಣಾರ್ಥಿಗಳು, ವಿಶೇಷವಾಗಿ ನಮ್ಮ ಸಿಟಿಯಿಂದ ಎಲ್ಲ ನಮ್ಮ ಕಾಳೆಯವರು, ರಾಘವೇಂದ್ರ ಬಡಿಗೇರ, ನಮ್ಮೆಲ್ಲ ಪ್ರವಾಚಕರು, ನಾಯಕರು, ನಮ್ಮ ಮಂಗಳಾ ನಾಯಕ್ ಅವರು ಮತ್ತು ನಮ್ಮ ಸಾವುಕಾರ ಮೇಡಮ್ ಅವರು ಎಲ್ಲ ನಮ್ಮ ಉಪನ್ಯಾಸಕ ಬಂಧುಗಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ನಾವು ಕೇವಲ ಸಲಹೆಯನ್ನು ನಾವು ನೀಡ್ತಾ ಇದ್ದೀವಿ. ಖಂಡಿತವಾಗಿ ಇನ್ನು ಸ್ಪಷ್ಟವಾದಂಥ ಒಂದು ಮಾರ್ಗಸೂಚಿಯನ್ನು ನೀಡಿದ ನಂತರ ನಾವು ಖಂಡಿತವಾಗಿ ಇದನ್ನು ಮೇಲುಸ್ತುವಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಈ ಕಾರ್ಯಕ್ರಮವನ್ನು ಹೇಳಿ ಮೇಡಮ್ ಹೇಳ್ರಿ ಮೇಡಮ್. ಹೇಳಿ ಮೇಡಮ್. ವೆರಿ ಗುಡ್. ಓಕೆ, ಅವ್ನು ಕಳಿಸ್ಕೊಡಿ ಮೇಡಮ್, ನಮ್ಮ ಸಿಟಿ ಕಳಿಸ್ಕೊಡಿ ಅವನು. ಓಕೆ ಮೇಡಮ್. ಸರ್ ಓಕೆ ಮೇಡಮ್, ಅದೊಂದು ತುಂಬಾ ಒಳ್ಳೆಯ ಕೆಲಸ ಆಗ್ತಾ ಇದೆ ನಿಪ್ಪಾಣಿ ಬ್ಲಾಕ್ ಅಲ್ಲಿ. ಓಕೆ, ಒಟ್ಟಾರೆ ಕೊನೆಗೆ ಈ ಸರ್ ಮತ್ತೇನು ಕೇಳ್ತಾ ಇದ್ದೀರಿ? ನೆಕ್ಸ್ಟ್ ಮತ್ತೇನು? ಓಕೆ ಸರ್. ನೀವು ಭಾಗವಹಿಸ್ತಾರಲ್ಲಿ ಸರಿ. ಸರಿ ಮಧ್ಯಾಹ್ನದ ಬಗ್ಗೆ ಆಯುಕ್ತರು ಗಮನಕ್ಕೆ ತರೋದು ಮೇಡಮ್, ತಮ್ಮ ಬ್ಲಾಕ್ ಅಲ್ಲಿ ನಮ್ಮ B.Ed ಪ್ರಶಿಕ್ಷಣಾರ್ಥಿಗಳಿದ್ರೆ ಖಂಡಿತವಾಗ್ಲೂ ಒಂದಷ್ಟು ವಿದ್ಯಾರ್ಥಿಗಳನ್ನ ತಮ್ಮ ಶಾಲೆಗಳಿಗೆ ಕೊಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಇಷ್ಟು ಮಾತ್ರ ಖಂಡಿತವಾಗ್ಲೂ ನಮ್ಮ ಎಂಡಿಂದ ಆಗ್ತಕ್ಕಂಥ ಕೆಲಸ. ಮೇಡಮ್ ಪ್ಲೀಸ್. ಓಕೆ ಮೇಡಮ್. ಓಕೆ, ಯಾವತ್ತು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಮನ್ನಿಕೇರಿ ಸಾಹೇಬರಾಗಿರ್ಬೋದು ಅಂಡ್ ಶ್ರೀಯುತ MM ಸಿಂಧೂರ್ ಸಾಹೇಬ್ ಆಗಿರ್ಬೋದು, ಹಾಗೂ ನಮ್ಮ ಎಲ್ಲ 2 ಜಿಲ್ಲೆಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಇವರು ಲೆಕ್ಚರರ್ ಆಗಿರ್ಬೋದು, ನಮ್ಮ ಸಂಸ್ಥೆಯ ಪ್ರವಾಚಕರು ಹಾಗೂ ಎಲ್ಲ ಉಪನ್ಯಾಸಕರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ತುಂಬಾ ಸಹಕರಿಸಿದಿರಿ. ಪ್ರಮುಖವಾಗಿ ಮನ್ನಿಕೇರಿ ಸಾಹೇಬರು ಹಾಗೂ ಚಂದ್ರು ಸರ್ ಅವರಿಗೆ ಮಾನ್ಯ ಪ್ರಾಚಾರ್ಯ ಪರವಾಗಿ ನಾವು ಏನ್ ಮಾಡ್ತೀವಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅಂತ ಕೇಳಿದ್ರೆ ಎಸ್ ಸರ್, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿ ಅಂತ ಕೇಳಿದ್ರೆ ಶ್ರೀಯುತ ಶಶಿಕುಮಾರ್ BS, ಸಂಪನ್ಮೂಲ ವ್ಯಕ್ತಿಗಳು. ಅವ್ರಿಗೆ ಇದೊಂದು ವಿಶೇಷ ಅನುಭವ ಅಂತ ಹೇಳ್ಬೋದು. ಈಗಾಗಲೇ ಅವರು ಅಕ್ರಾಸ್ ಕರ್ನಾಟಕ ಇಂತಹ ಒಂದು 5-6 ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆದ್ರೆ ಇಡೀ
ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳೇ ರೈಟ್ ಫ್ರಮ್ JD ಟು DDPI, BOs, BRC ಕೋಆರ್ಡಿನೇಟರ್ಸ್, ಲೆಕ್ಚರರ್ಸ್, ಓಕೆ, ಇವರೆಲ್ಲರೂ ಇದ್ದಾರೆ. ಇವ್ರ ಮುಂದೆ ಅವರು ಒಂದು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಪ್ರಸ್ತುತಿಪಡಿಸಿದ್ದಾರೆ. ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ ಶಶಿಕುಮಾರ್ ಸರ್. ತುಂಬಾ ನಿಮಗೂ ಕೂಡ ಸಾಕಷ್ಟು ಇನ್ಸೈಟ್ಸ್ ಬಂದಿರಬಹುದು ಈ ಕಾರ್ಯಕ್ರಮದಿಂದ. ಮಾನ್ಯ ಪ್ರಾಚಾರ್ಯರ ಪರವಾಗಿ, ಎಲ್ಲ ಉಪನಿರ್ದೇಶಕರ ಪರವಾಗಿ, BOರ ಪರವಾಗಿ ನಿಮ್ಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನ ಹಾಗೂ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಸರ್. ಓಕೆ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲ ಪ್ರವಾಸಕರಿಗೂ, ಉಪನ್ಯಾಸಕರಿಗೂ ಹಾಗೂ BOರವರಿಗೂ, BRC ಕೋಆರ್ಡಿನೇಟರ್ವರೆಗೂ ಹಾಗೂ BRPರವರೆಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ, ಈ ರೀತಿಯ ಕಾರ್ಯಕ್ರಮಗಳಿಗೆ ತಾವು ಸ್ಪಂದಿಸ್ತೀರಿ ಧನಾತ್ಮಕವಾಗಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಅಂಡ್ ಆಲ್. ಓಕೆ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಯೂಟ್ಯೂಬ್ ಲಿಂಕ್ ಅನ್ನು ಶೇರ್ ಮಾಡ್ತಾ ಇದೀವಿ. ತಾವು ಬಿಡುವಿನ ವೇಳೆಯಲ್ಲಿ ಅದನ್ನ ವಾಚ್ ಮಾಡ್ರಿ. ಏನಾದರೂ ಮೆರಿಟ್ಸ್ ಡಿಮೆರಿಟ್ಸ್ ಇದ್ರೆ ಶೇರ್ ಮಾಡ್ಕೊಡ್ರಿ. ಇನ್ನಷ್ಟು ವಿಚಾರಗಳನ್ನ ನಾವು ಇಂಪ್ರೂವ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು. ನಾವು ಫೀಡ್ಬ್ಯಾಕ್ ಲಿಂಕ್ ಅನ್ನು ಕೂಡ ಕಳಿಸ್ತಾ ಇದೀವಿ. ಆ ಫೀಡ್ಬ್ಯಾಕ್ ಲಿಂಕ್ ಅನ್ನು ದಯವಿಟ್ಟು ಅಟೆಂಡ್ ಮಾಡ್ರಿ, ವಾಪಸ್ ಕಳಿಸ್ರಿ ಸರ್. ಸೊ ಥ್ಯಾಂಕ್ ಯು ಶಶಿ. ಥ್ಯಾಂಕ್ ಯು. ಎಸ್ ಸರ್. ಸರ್ ನಮಸ್ಕಾರ ಸರ್. 55-58 ತನಕ ಜಾಯ್ನ್ ಆಗಿದ್ರು ಸರ್. ಆಮೇಲೆ